ನಮಸ್ಕಾರ. ಸಂಚಾರಿ ಥಿಯೇಟರ್ ಬೆಂಗಳೂರು ಅರ್ಪಿಸುವ ನಾಟಕ ಕಮಲಮಣಿ ಕಾಮಿಡಿ ಕಲ್ಯಾಣ. ರಂಗವಿನ್ಯಾಸ ಮತ್ತು ಪರಿಕರ ಅರವಿಂದ್ ಕುಬ್ಳಿಕರ್, ಸಹಾಯ ರವಿ, ಬೆಳಕು ವಿನ್ಯಾಸ ರಘು ಶಿವಮೊಗ್ಗ, ವಸ್ತ್ರ ವಿನ್ಯಾಸ ಚಂದ್ರಕೀರ್ತಿ, ಸಹಾಯ ಸುನೀಲ್ ಪದ್ಮಕಲಾ, ಪ್ರಸಾದನ ರಾಮಕೃಷ್ಣ ಕನ್ನರ್ಪಾಡಿ, ಸಂಗೀತ ನಿರ್ದೇಶನ ಗಜಾನನ್ ಟಿ ನಾಯಕ್, ಸಾಂಗತ್ಯ ರಾಘವೇಂದ್ರ ಭಟ್, ರತ್ನಾ ಸಕಲೇಶ್ಪುರ್, ರಚನೆ ಎಸ್ ರಾಮನಾಥ್, ನಿರ್ದೇಶನ ಎನ್ ಮಂಗಳ. ದಯವಿಟ್ಟು ನಿಮ್ಮ ಮೊಬೈಲ್ ಫೋನನ್ನು ಸ್ವಿಚ್ ಆಫ್ ಮಾಡಿ. ಈಗ ನಾಟಕ ಕಮಲಮಣಿ ಕಾಮಿಡಿ ಕಲ್ಯಾಣ. Govinda
ಈ ಲಕ್ಷಣವಾಗಿರೋ ಗಂಡುಗಳೆಲ್ಲ ಬರೀ ಪ್ರತಿಷ್ಠೆ ಅಹಂಕಾರದ ಮುದ್ದೆಗಳಾಗಿರ್ತಾರೆ. ಲಕ್ಷಣವಂತ ಸ್ಫುರದ್ರೂಪಿ ಈ ವೈಭವಗಳು ಇಲ್ಲದೆ ನಾನು ಬದುಕಬಲ್ಲೆ. ಇಲ್ಲಪ್ಪ, ನಾನ್ ಮದುವೆ ಮಾಡ್ಕೊಳ್ಳೋದಾದ್ರೆ ಈ ವೈಭವಗಳೇ ನನ್ನ ಅಗತ್ಯಗಳು. ಅಲ್ಲೇ ಕೂತಾರಿ, ಮದುವೆ ಅಂದ್ರೆ ಏನನ್ಕೊಂಡಿದ್ಯೆ? ಹೆಣ್ಣು ಬಹಳಷ್ಟು ಸಲ ಕಾರಣಗಳನ್ನ ಕೊಡೋ ಗಂಡಸಿನ ಜೊತೆ ಬದುಕ್ತಿರ್ತಾಳೆ ಹೊರತು ಪ್ರೀತಿಯನ್ನ ಕೊಡೋ ಗಂಡಸಿನ ಜೊತೆ ಅಲ್ಲ. ನಾನು ಬಯಸೋದು ನಲ್ಮೆಯ ಗಂಡಸಿನ. ಆಗ ಇಂಥ ಜನ ನಮ್ಮ ಕನಸುಗಳಲ್ಲಿ ಮಾತ್ರ ಲಭ್ಯ. ವಾಸ್ತವದಲ್ಲಿ ದುರ್ಬೀನು ಹಾಕಿ ಹುಡುಕಿದ್ರು ಸಿಗಲ್ಲ. ಅಲ್ಲ, ಅವನ ಬಗ್ಗೆ ಅಷ್ಟು ಹೊಗಳ್ತಾರಲ್ಲ, ಅವನ ಜೊತೆ ಸಂಸಾರ ಮಾಡ್ತಾರೇನೋ? ಹೌದಲ್ವಾ? ತಿಳ್ಕೊ, ಗಂಡಸರು ಯಾವಾಗ್ಲೂ ಮುಖವಾಡ ಹಾಕೊಂಡೇ ಇರ್ತಾರೆ. ಬುದ್ಧಿವಂತ ಗಂಡಸರಂತೂ ಮುಗ್ದೇ ಹೋಯ್ತು. ಯಾಕೆ? ನಾನೇ ಎಷ್ಟು ಜನ ನೋಡಿಲ್ಲ. ಯಾರು ನೋಡಿದ್ಯಪ್ಪ? ಆ ಮೂಲೆ ಮನೆ ಭಾನ್ಸಂದ್ರನೇ ನೋಡು. ಅವನಂತ ವಿನಯವಂತ ವಿವೇಕವಂತ ಈ ಊರಲ್ಲೇ ಇಲ್ಲ ಅಂತಾರೆ. ಆದ್ರೆ ಅವನಂತ ಅನಾಗರಿಕ ಕೋಪಿಷ್ಟ ಸ್ವಾರ್ಥಿ ಮನುಷ್ಯನೇ ಇಲ್ಲ, ಗೊತ್ತಾ? ಅದಂಗೆ ಮನೆಗೆ ಬಂದ್ರೆ ಸಾಕು ಹೆಂಡತಿ ಮಕ್ಕಳು ಮನೆ ಕೆಲಸದವರು ಎಲ್ಲರೂ ಕುಗ್ಗ್ ಹೋಗ್ಬಿಡ್ತಾರೆ. ಭಯದಿಂದ ಕರಕರ ನಡುತ್ತಾರೆ. ಆದ್ರೆ ಅವನು ಮನೆಯಿಂದ ಹೊರಟಿದ್ರೆ ಅವನಂತ ಸಂಭಾವಿತನೇ ಇಲ್ಲ. ಕೆಟ್ಟ ಗೋಸುಂಡ. ಮತ್ತೆ ಆ ಬ್ಯಾಂಕ್ ಮ್ಯಾನೇಜರ್ ಚಂದ್ರಮೌಳಿ ಜನ ಅವನ ಜೊತೆ ಮಾತಾಡಿದ್ರೆ ಸಾಕು ಎಷ್ಟು ಹಿತ ಅಂತಾರೆ. ಒಂದ್ ಮಾತಿಗೆ ಬಿದ್ದು ಬಿದ್ದು ನಗ್ತಾರೆ. ಆದ್ರೆ ಹೇಳ್ತೀನಿ ಹೇಳು, ಮನೆಯಲ್ಲಿ ತುಟಿ ಎರಡು ಮಾಡ ನಗಲ್ಲ, ಕೋಪ ಮಾಡ್ಕೊಂಡು ಕೂಗಾಡಲ್ಲ, ತಣ್ಣಗಿರ್ತಾನೆ, ಒಂಟಿಯಾಗಿ ಹೂಬೇಕರ. ಅವ್ನ ಹೆಂಡತಿಗೆ ಅವನೇನು ಅಂತ ಇನ್ನೂ ಗೊತ್ತಿಲ್ಲ. ಪ್ರೀತಿ ಇಲ್ಲ, ಒಂದು ಪ್ರೇಮ ಇಲ್ಲ, ನಗ್ನಕ್ಕನಕ್ಕೂ ಮಾತಿಲ್ಲ, ಕಥೆ ಇಲ್ಲ. ಅವಳಿಗೆ ಬದುಕಿನ ಬಗ್ಗೆನೇ ಬೇಸರ ಬಂದು ಹೋಗಿದೆ. ಹೇಳು, ಈ ಚಂದ್ರಮೌಳಿ ಒಳ್ಳೆ ಗಂಡಸ? ಅಬ್ಬ, ಆ ಯಪ್ಪ ಹೀಗೆ ಅಂತ ಗೊತ್ತಿಲ್ಲ. ಆ ಕೊನೆ ಮನೆ ಸಂಪತ್ತಯ್ಯ ಹೇಗೆ? ಆ ಸಂಪತ್ತಯ್ಯ ಮಾತು ಇನ್ನೊಂದೇ ಕತೆ. ನಾ ಒಂದು ಹೆಂಡತಿಗೂ ಸಖತ್ ಗಲಾಟೆ ಆಗಿತ್ತು. ನನ್ಗೆ ಗೊತ್ತು, ಮನೆ ಹೋಗ್ಬಿಟ್ಟ. ಏನು ಆಗೇ ಇಲ್ಲ ಅನ್ನೋ ಹಾಗೆ ಹೇಗ್ ಮಾಡ್ಕೊಂಡಾಗುತ್ತಾ? ನಗ್ನಗ್ತಾ ಮಾತುಕತೆ. ಕಾಫಿ ತರಿಸ್ಕೊಟ್ಟಿದ್ದೇನು, ತಿಂಡಿ ಅಂತ ಬಲವಂತ ಮಾಡಿದ್ದೇನು? ಅಬ್ಬಬ್ಬಬ್ಬ. ಸರಿ, ಆ ಹೆಣ್ಣೆ ಸುಶೀಲವನ್ನು ಹುಡ್ಕೊಂಡು ಒಳಗ್ ರೂಮ್ಗೆ ಹೋದ್ನ. ಅವ್ರ ಮುಖ ನೋಡ್ಬೇಕಿತ್ತು ನೀನು. ಏನಾಗಿತ್ತು? 10 ಕಣ್ಗಳು ಇಷ್ಟು ದಪ್ಪ ಆಗಿತ್ತು. ಪುಟಾರಿ, ನಾನು ಸುಶೀಲಮ್ಮನ ಮುಖದಲ್ಲಿ ನನ್ನ ಭವಿಷ್ಯನ ನೋಡ್ಬೇಕು. ಏನೇ ಆದ್ರೂ ನನ್ನ ಬದುಕು ಹೀಗಾಗಬಾರ್ದು ಅಂತ ಅವತ್ತೇ ತೀರ್ಮಾನ ಮಾಡಿದೆ. ನಾಳೆ ನೀನು ನನ್ನ ಹತ್ರ ಬಂದಾಗ ನಿನ್ಗೂ ಹಾಗೆ ಅನ್ನಿಸ್ಬಾರ್ದಲ್ವಾ? ಈಗ ಯೋಚನೆ ಮಾಡಿ ಹೇಳು, ಗಂಡ ಅಂದ್ರೆ ಏನು ಅಂತ. ಸುದ್ದಿ ಕೇಳಿ ಸಂತೋಷವಾಯಿತು. ನೋಡು ಕಾಕ, ಚೂಡಕಿ ಹುಡುಗ ಬಂದಿದ್ದಾನೆ. ತಿರುಪತಿ ತಿಮ್ಮಪ್ಪ, ನನ್ನ ಮಗಳಿಗೆ ಏನಾಯ್ತಪ್ಪ? ನೀವು ಯಾರ ಮೂದಿ ಕೆಳಗೆ ಮಾಡ್ಕೊಂಡು ಕಣ್ಣಾಗೂ ಇಟ್ಟಾಗೂ ಹಾರಿಸ್ತಿದ್ದಿ? ಏನಾಯ? ಒಂದ್ ಕತೆ ಕೇಳಿದ್ರೆ ಮೈನರ್ ಹೋಗುತ್ತೆ, ಇನ್ನೊಂದ್ ಕತೆ ರಕ್ತ ಕಚ್ಚುತ್ತೆ, ಮತ್ತೊಂದ್ ಕತೆ ಕಣ್ಣು ಕೊಲ್ಲುತ್ತೆ. ಜೋತ್ ಬಿದ್ದಿರೋ ಮುಖ, ಹತ್ತು ಕೆಂಪಾಗುತ್ತಿರೋ ಕಣ್ಣುಗಳು, ಈ ಬಗ್ಗೆ ಸಾಕು, ಸಾವಿರ ನೆನಪಬೇಕು. ಇದು ನಮ್ಮ ಇವತ್ತಿನ ವಿಷಯ. ಅಯ್ಯಯ್ಯಯ್ಯ, ಇದೇನಿದೆ? FM ಚಾನೆಲ್ ಕ್ಲೈಮ್ಯಾಕ್ಸ್. ಗಂಡನಿಂದ ಕ್ರೌರ್ಯಕ್ಕೊಳಗಾದ ದುರಾದೃಷ್ಟ ಹೆಣ್ಣಿನ ಕತೆ ಹೇಳ್ತಿದ್ದೆ. ಅದೇ ಆ ಸಂಪತ್ತಯ್ಯ ಹೆಂಡತಿ ಸುಶೀಲಮ್ಮನ ಕತೆ. ಗಂಡ ಹೆಂಡತಿ ಜಗಳ ಅಂತೂ ಬೇಡಪ್ಪ ಬೇಡ. ನಾಯಿನ ನನಗೆ ಸುಶೀಲಮ್ಮನ ಮುಖದಲ್ಲಿ ನನ್ನ ಕತೆ ನಿರ್ಮಾಣ ಕೈ ಹಾಗಾಯ್ತು. ಅದನ್ನ ಇವಳಿಗೆ ಹೇಳ್ತಿದ್ದೆ. ಅಂದ್ರೆ ಮದುವೆ ಅನ್ನೋದು ನಿನಗೆ ಎಚ್ಚರಿಕೆ ಕೊಟ್ಟಿದೆ ಅಂದಾಗ ಆಯ್ತು. ನಿನಗೆ ಅಪ್ರಮೇಯ ಹೇಗೆ ಅನ್ನೋದೇ ಗೊತ್ತಿಲ್ವಲ್ಲ. ಮೊದಲನೇದಾಗಿ ಒಂದು ಸ್ಫುರದ್ರೂಪಿ, ಅದೇ ಮೊದಲ ಅಪಾಯ. ಅಪಾಯ? ಅಪಾಯ ಏನಕ್ಕೆ? ನಿಂಗೆ ಹೇಳಿದ್ಯಾ? ನಾನು ಕಲ್ತಿದ್ದೀನ ಅದನ್ನ ಹೇಳ್ತೀನಿ. ಇದು ಕಮಲಕ್ಕನ ಸಿದ್ಧಾಂತ. ಓ, ಏನು ಈ ಸಿದ್ಧಾಂತಪೂರ ಸುಳ್ಳು. ನೀನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ನೀಗೆ ತಿಳಿಸ್ಕದ. ಅಪ್ರಮೇಯ ನಿನ್ನ ನೋಡೋಕೆ ಅಂತ ಬರ್ತಿದ್ದಾನೆ, ಜೊತೆಗೆ ಆ ಸೇವಕನು ಬರ್ತಿದ್ದಾನೆ. ನೀನು ತಿರುಪತಿಗೆ ಹೋಗಿದ್ದಾಗ ಅವರ ಅಪ್ಪ ತಿಮ್ಮರಾಯ ಶೆಟ್ಟಿ ಫ್ರೆಂಡು ಚೆಟ್ಟಿ ಫ್ರೆಂಡು ಸಿಗಬೇಕಾ? ಎಷ್ಟು ವರ್ಷವಾಗಿತ್ತು ಏನ್ಸುತ್ತೆ. ಲಾಸ್ಟ್ ಟೈಮು ನಾನು ಅವನು ನೋಡಿದಾಗ ನೀನು ಹುಟ್ಟೇ ಇರಲಿಲ್ಲ. ನೀನು ಅವರು ಹಳೇ ಪ್ರೀತಿ ಗೆಳೆಯರು, ಒಟ್ಟು
ದುಡ್ಡಿಗೆ ಅಕ್ಕಿ ವ್ಯಾಪಾರ ಮಾಡ್ತಿದ್ವು. ಹಳೇ ಪ್ರೀತಿ ಗೆಳೆತನ ಹಾಗೇ ಬೆಳೀಲಿ ಅಂತ ಅಲ್ಲೇ ಆ ತಿರುಪತಿ ತಿಮ್ಮಪ್ಪನ ಕ್ಯೂನಲ್ಲೇ ನಿರ್ವಾರ ಮಾಡಿದ್ರು. ಗೋವಿಂದ 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 ಗೋವಿಂದ. ನಿನಗೂ ಅವನ ಮಗನಿಗೂ ಮದುವೆ ಅಂತ. ಆದ್ರೆ ನೀನು ಅವನು ಒಬ್ಬರನ್ನೊಬ್ರು ನೋಡಿ ಒಪ್ಕೊಂಡ್ರೆ ಮಾತ್ರ. నా ఫ్రెండ్ దగ్గర చాలా డబ్బుంది. డైమండ్ వ్యాపారి. ఫ్రెండ్స్ ಎಲ್ಲ డైమండ్ చెట్టి అంటారు. ಅವನ ಮಗ ಏನು ಬಂದಿಲ್ಲದು. అమెరికాలో సాఫ్ట్వేర్ ఇంజనీర్ అంట. ಇನ್ಫೋಸಿಸ್ లో వంటి చాలా ಸೇರುತ್ತಂತ. ರಜದ ಮೇಲೆ ಬಂದಿದ್ದಾನೆ. ಹೋಗೋಗಳಿಗೆ ಮದುವೆ ಮಾಡ್ಕೊಂಡು ಹೋಗ್ಬೇಕು ಅಂತಿದ್ದಾನೆ. ఏమంటావు? చూడమ్మా, నువ్వు ఎట్లా అంటా నాకు తెలుసు. గిరీశాకి అడిగితే కొట్టినా ಅವನ ಕೂತ್ಕೊಂಡು ಮಾತಾಡು. ನೀನು ಇಷ್ಟ ಆಗೋದಾದ್ರೆ ಹೂ ಅನ್ನು, ಇಲ್ಲ ಅಂದ್ರೆ ಇಲ್ಲ ಅನ್ನು. ಹಾಗೆ ಅವನು ಅವನಿಗೆ ಇಷ್ಟ ಆಗೋದಾದ್ರೆ ಹೂ ಅಂತಾನೆ, ಇಲ್ಲ ಅಂದ್ರೆ ಇಲ್ಲ ಅಂತಾನೆ. ಪ್ರೀತಿಯಲ್ಲಿ ಸುಖ ಗೊತ್ತಿರಲಿಲ್ಲ. ಹುಮ್ಮತ್ತಿಯ ಹುಮ್ಮತ್ತಿಯ ಬಾಂಧಿಯ ಕಾಂತಿಯ ಕನ್ನಡ ಸಿನಿಮಾದಲ್ಲಿ ತೋರ್ಸ ಹಾಗೆ ಒಂದೇ ಒಂದು ಲವ್ ಸಾಂಗ್ ಸಾಕು ಬಾಯಿಚೆ. ನಾಯ್ನಾ, ನನಗೆ ನಿನ್ ಕಾಳಜಿ ಅರ್ಥ ಆಗುತ್ತೆ. ನೀನು ಹೀಗೆ ಅಂತ ಆರ್ಡರ್ ಮಾಡು, ನಾನು ಒಬೇ ಮಾಡ್ತೀನಿ. ಅಯ್ಯೋ ಬಂಗಾರ. ಆದ್ರೆ 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 ಏನು ಆದ್ರೆ? ಒಂದು ಸಣ್ಣ ಐಡಿಯಾ ಹೇಳು ಅಂದ್ರೆ ಹೇಳ್ತೀನಿ. ಸಾಧ್ಯವಾಗುತ್ತಿದ್ರೆ ನೋಡೋಣ. ಖಂಡಿತ ಸಾಧ್ಯವಾಗುತ್ತೆ. ಆದ್ರೆ ನೀನು ನನ್ನ ಮೇಲಿಟ್ಟಿರೋ ಪ್ರೀತಿನ ಮಿಸ್ಯೂಸ್ ಮಾಡ್ಕೊತಿದ್ದೀರೇನೋ ಅನ್ಸುತ್ತೆ. ಅಷ್ಟೇ ತಾನೇ, ಯೂಸ್ ಮಾಡ್ಕೋ. ನಿನ್ ಬರ್ತಿದಾನಲ್ವಾ, ನಾನು ಅವನು ಗೊತ್ತಾದ ಹಾಗೆ ಅವನನ್ನ ನೋಡಿ ಪರೀಕ್ಷೆ ಮಾಡ್ಬೋದಾ? ಪುಟಾರಿ ಜಾತಿ ಅವಳು ನಾನ ಅಂದ್ರೆ ನಮ್ ಬಾಳ್ ಮಾಡ್ತೀನಿ, ನಾನು ಅವಳು ಬಾಳ್ ಮಾಡ್ತೀನಿ. ಸಕ್ಕತ್ತಾಗಿದೆ ಐಡಿಯಾ. ದುಡ್ಡು ಕಾಸು ಖರ್ಚಿಂದೆ ಮನೇಲೆ ನಾಟಕ ನೋಡ್ಬೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಚಡ್ಡಿಗೆ ತುಪ್ಪ ಬಿಡೋಗುತ್ತೆ. ತುಪ್ಪ ಎಲ್ಲ ವೇಸ್ಟ್. ವೆಂಕಟೇಶ್ವರ, ಚಡ್ಡಿ ಕಾಪಾಡಪ್ಪ, ನನ್ನನ್ನು ಕಾಪಾಡಪ್ಪ. ಆಯ್ತು ಮಗಳೇ, ನೀನು ನಿನ್ನ ಹುಡುಗನ್ನ ಪರೀಕ್ಷೆ ಮಾಡೋದನ್ನ ನಾನು ಒಪ್ತೇನೆ. ಆದ್ರೆ ಆದ್ರೆ ಈ ಕುಟಾರಿ ನಿನ್ನ ಕೈ ನಿಭಾಯಿಸಕ್ಕಾಗತ್ತಾ? ಒಂದ್ ಚಾನ್ಸ್ ಕೊಡ್ತಾರೆ, ಸಕ್ಕತ್ತಾಗಿ ಮಾಡ್ತೀನಿ. ಬೇಕಾ ಒಂದ್ ಸಕ್ಕದ? ಬಾಗುಂದಿ ಅಪ್ರಮೇಯ ಬರೋ ಹದ್ದಾಯ್ತು. ಹೋಗಿ ಹೋಗಿ ರೆಡಿಯಾಗಿ. ನನ್ಗೊಂದು ನೇಪ್ರಾಂಗ್ ಬಿಟ್ರೆ ಬೇರೆ ಏನು ಬೇಡ. ಅದೇನಾಗುತ್ತೆ, ನೀನು ನನ್ನ ತರ ಡ್ರೆಸ್ ಮಾಡ್ಕೋ. ನಾನಂತೂ ಎರಡು ಕನ್ಸು ಕಲ್ಪನೆ ಕುರಿ ಡ್ರೆಸ್ ಮಾಡ್ತೀನಿ. ಕಮಲಕ್ಕ, ಬಾ ಡ್ರೆಸ್ ಮಾಡು. Congratulations, Kamala. Thank you, thank you. ನನಗೆ ಮಾಡಕ್ಕೆ ತುಂಬಾ ಕೆಲಸ ಇದೆ. ನಾನು ನಿಮಗೆ ಎಲ್ಲ ಹೇಳ್ತಾರೆ. ಓಕೆನಾ? ವಿಷಯ ಗೊತ್ತಲ್ಲ, ಅಪ್ರಮೇಯ ಇವತ್ತು ಬರ್ತಾ ಇದ್ದಾರೆ. ಈಗ ಗೊತ್ತಾ? ಹೌದು, ಈಗಲೇ ಈಗ ಗೊತ್ತೇ ಅಂದ್ರೆ ಯಾವ ಎಷ್ಟಲ್ಲೇ ನಾನು ಎಷ್ಟಲ್ಲ. ನಾನು ಹೇಳ್ತಿರೋದು ನನಗೆ ಏನು ಅರ್ಥವಾಗುತ್ತಿಲ್ಲ. ಕೇಳಿಸ್ಕೋ, ನನ್ನ ಅಪ್ಪ ಬರೆದಿರೋ ಪತ್ರ ಇದು. ನಂಜನಗೂಡು ಅಪ್ಪಾವು ಶೆಟ್ಟಿಗೆ, ನಂಜನಗೂಡು ಅಪ್ಪಾವು ಶೆಟ್ಟಿಗೆ. ವಿಷಯವೇನೆಂದರೆ ನನ್ನ ಮಗ ನಿಮ್ಮ ಮನೆಗೆ ತನ್ನ ಸೇವಕನ ಉಡುಪಿನಲ್ಲಿ ಬರ್ತಾನಂತೆ. ಮತ್ತು ಅವನ ಸೇವಕ ನನ್ನ ಮನೆಗೆ ನನ್ನ ಮಗನ ರೀತಿ ಮದುಮಗನ ವೇಷದಲ್ಲಿ ಬರ್ತಾನಂತೆ. ಸಾಕ
ನೇರವಾಗಿ ಗಮನಿಸಬಹುದೆಂಬುದು ಅವನ ಭಾವನೆ. ಅಮೇರಿಕೆಯಲ್ಲಿ ಉದ್ಯೋಗದಲ್ಲಿರುವ ಹುಡುಗ ತನ್ನ ಬಾಳ ಸಂಗಾತಿಯನ್ನು ತಾನೇ ಆಯ್ಕೆ ಮಾಡಿ ಪರೀಕ್ಷೆ ಮಾಡಿಕೊಳ್ಳುವುದು ಸೂಕ್ತವೇ ಅಲ್ಲದೆ? ಸೂಕ್ತವಲ್ಲವೇ? ಅಲ್ಲದೆ ನೀವು ನಿಮ್ಮ ಮಗಳ ಬಗ್ಗೆ ಹೇಳಿದ ಎಲ್ಲಾ ಒಳ್ಳೆ ಮಾತುಗಳ ಮೇಲೆ ನಂಬಿಕೆಯಿಂದ ನಾನು ಅವನ ಈ ಯೋಚನೆಗೆ ಒಪ್ಪಿಗೆ ಸೂಚಿಸಿದ್ದೇನೆ. ಅವನು ಈ ವಿಷಯವನ್ನು ಗುಟ್ಟಾಡಲು ಹೇಳಿದ್ದಾನೆ. ಆದ್ದರಿಂದ ನೀವು ನಿಮ್ಮ ಮಗಳ ಜೊತೆ ಈ ವಿಷಯವನ್ನು ಹೇಗೆ ನಿಭಾಯಿಸಬೇಕು ಅದರ ಕಡೆ ಗಮನ ಕೊಡಿ. ನಾಯಣ ಅಪ್ಪಮಯ ಬರುವುದಿವಂತ ಶ್ರೀ ಕೃಷ್ಣ. ವಿಷಯ ಅದಲ್ಲ. ಈಗ ಕಮಲನಿಗೆ ಅಪ್ರಮೇಯ ಈ ರೀತಿ ಬಂದ ಸಂಖ್ಯೆ ಗೊತ್ತಿಲ್ಲ. ಅದೇ ತರದ ಆಟನ ಅವಳು ಆಡೋಕೆ ಅಂತ ಹೊರಟಿದ್ದಾಳೆ. ಅಪ್ರಮೇಯ ಉಲ್ಟಾ ಪಟ್ಟ ಕಥೆನ ಕಮಲನ್ಗೆ ಹೇಳೋದು ಬೇಡವೋ? ಹೇಳಿಬಿಟ್ರೆ ಮಜಾ ಹೊರಟೋಗುತ್ತೆ. ಅದು ಹೇಗೆ ಆಗ್ಬೇಕು ಅಂತಿದೆಯೋ ಹಾಗೆ ಆಗಲಿ. ಕಮಲ ಏನ್ ನಿಭಾಯಿಸ್ತಾರ ನಾಯನ. ನನಗನ್ಸೋ ಹಾಗೆ ಇವತ್ತಿನ ಕಮಲಮಣಿ ಕಾಮಿಡಿ ಕಲ್ಯಾಣ ಆಗಲ್ಲ ಅನ್ಸುತ್ತೆ. ನಾನೀಗ ಹೋಗ್ತೇನೆ. ಹೇಗಿದ್ದೀನಾ? ಸೇರ್ತಿದರ ಕಾಣಿಸ್ತಿದ್ದೀನಾ? ಖಂಡಿತವಾಗಿ ನಿಮ್ ಸೇರಿ ಕೂತಾಗಿರೋ ನಿಮ್ಮೆಷ್ಟು ಸುಂದರವಾಗಿ ರೆಡಿ ಆಗಿದ್ದಾರೆ. ಆದ್ರೆ ನೀನು ನಿನ್ನ ಯಜಮಾನಿ ಹೃದಯದಿಂದ ಕತ್ಬಿಡುವ ಚಿಕ್ಕಿ ಹೊಡೆಯೋದ್ರಲ್ಲಿ ಬೇಕಾದ್ರೆ ಒಂದ್ರಲ್ಲಿ ಎತ್ ಹಾಕೊಂಡ್ಬಿಡ್ತೀನಿ. ಆದ್ರೆ ಬೇಡ, ಅವನು ಸಾಕಷ್ಟು ದೂರದಲ್ಲಿರೋ ಹಾಗೆ ನೋಡ್ಕೋಬೇಕು. ಸೇರ್ಕಿಸೋ ಹಾಗೆ ಅವನ್ನ ಪರೀಕ್ಷಿಸೋಕೆ ಅಸಾಧ್ಯವಾಗ್ಬಿಟ್ರೆ ಸಾಕು. ಇನ್ನು ಆ ಸೇವಕ ನಿಷ್ಠ ಅವನ ಹತ್ರಕ್ಕೂ ಬರಲ್ಲ. ನನ್ನ ಬಿಹೇವಿಯರ್ ನೋಡಿ ಅವನಿಗೆ ನನ್ನ ಬಗ್ಗೆ ಗೌರವ ಹುಟ್ಟುತ್ತೆ ಹೊರತು ಪ್ರೀತಿ ಹುಟ್ಟಕ್ಕೆ ಸಾಧ್ಯ. ವಿಚಾರ ಕಮಲಕ್ಕ ಇಲ್ಲಿಂದ ಅವರೆಲ್ಲ ಹೋಗ್ತಾರೆ. ಪ್ರೀತಿಸೋ ಶುರು ಮಾಡ್ಬೋದು. ಓಕೆ ಅವನು ನನ್ನ ಪ್ರೀತಿಸೋದ್ರಿಂದಲೂ ಕೆಲವು ಪ್ರಯೋಜನಗಳಿವೆ. ಯಾಕಂದ್ರೆ ಈ ಸೇವಕರಿಗೆ ವಿವೇಚನೆ ಅನ್ನೋದೇ ಇರಲ್ಲ. 3 ಹೊತ್ತು ಪ್ರೀತಿ ಪ್ರೇಮ ಬಗ್ಗೆ ವಟವಟ ಅಂತಾರೆ. ಹೇಗಾದ್ರೂ ಮಾಡಿ ಅವನ ತಲೆ ಸೌರಿ ಅವನ ಹಣಿ ವಿಷಯ ತಿಳ್ಕೋಬೇಕು. ನಾನೊಬ್ಬ ಸೇವಕ ಜೊತೆ ಮಾತಾಡ್ಬೇಕಂತ ಬರ್ತಿದ್ದೇನೆ. ಕೈಲಿ ಒಂದು ಸೂಟ್ಕೇಸ್ ಇದೆ. ಒಳಗೊಳಗೇನು ಅಪ್ರಮೇಯ ಸೇವಕ ಅನ್ಸುತ್ತೆ. ಅಪ್ರಮೇಯ ತಡವಾಗಿ ಬರ್ಬೋದು. ಪುಟ್ಟಾಣಿ ಏನ್ ಮಾಡ್ತಿದ್ದಾರೆ? ಪುಟ್ಟಾಣಿ ತಂದಿನಿ ಮುಂದೆ ನಿಂತ್ಕೊಂಡು ಮುಸುಡಿನ ಬೆಳ್ಳಗ್ ಮಾಡ್ಕೊಳಕ್ಕಾದ್ರೆ ಮಧುಮರವನ್ನು ಕೊಟ್ಕೊಂಡು ತಪ್ಪಾಗ್ಬಿಟ್ಟೆ ಅಂತ ಚಿಂತಿಸ್ತಾ ಇದ್ದಾರೆ. ನಾನು ಹೋಗಿ ಅವ್ರಿಗೆ ಅಲಂಕಾರ ಮುಗಿಸ್ತೀನಿ. ನಾನು ಯಾರೋ ಬರ್ತೀವ ಇದೆ. ನಂಜನಗೂಡು ಅಕ್ಕಿ ಮಂಡಿ ಅಪ್ಪಾವು ಶೆಟ್ಟರ್ ಅವ್ರನ್ನ ಕಾಣ್ಬೇಕಿತ್ತು. ತಾವು ಅವರೇ ಅಂತ ನಾನು ಅನ್ಕೋತೀನಿ. ಖಂಡಿತವಾಗಿ ನಂಜನಗೂಡು ಅಕ್ಕಿ ಮಂಡಿ ಅಪ್ಪಾವು ಶೆಟ್ಟರ್ ನಮಗೆ ಸುದ್ದಿ ತಲುಪಿದೆ ಅಂತ ಅನ್ಕೋತೀನಿ. ನಾನು ಡಿ ಅಪ್ರಮೇಯ ಕಳಿಸ್ಬಿಟ್ರ ಅವ್ರು ಇನ್ನೂ ಅವರೇ ಡೈಮಂಡ್ ಶೆಟ್ಟರ್ ಅವರ ಮಗ ಅಪ್ರಮೇಯ ಅವರ ಸೇವಕ ಅವರು ಹಿಂದೆ ಬರ್ತಾರೆ. ನಮ್ಮ ಮುಂದೆ ಕಳಿಸ್ತಾರೆ. ಯೋಗಕ್ಷೇಮ ವಿಚಾರಿಸಕ್ಕೆ ಹೇಳಿದ್ದಾರೆ. ತಾವು ಆರೋಗ್ಯವಾಗಿದ್ದೀರಾ ಅಂತ ಅನ್ಕೋತೀನಿ. ಸೇವಕ ಅಂದ್ರೆ ಹೀಗಿರಬೇಕು. ಏನ್ ನಯ ಏನ್ ಒಳ್ಳೆ ರಾಜಗುಡಿ ಅಕ್ಕಿ ಇದ್ದಾಗಿದ್ದಾರೆ. ರಾಜಮುಡಿ ಅಲ್ಲ, ಬಾಸ್ಮತಿ. ಬನ್ನಿ ಬನ್ನಿ ಒಳಗ್ ಬನ್ನಿ. ದರ್ಶನವೇ ನಯನ ಮನೋಹರವಾಗಿದೆ. ಫಸ್ಟ್ ಸೈಟ್ ಅಲ್ಲಿ ಮೈ ಪುಳಕಿದು ಮಾಡ್ತಿದೆ. ಜಗತ್ತಿನ ಎಲ್ಲ ಒಳ್ಳೆ ಗುಣಗಳು ಇವಳಲ್ಲೇ ಸೇರ್ಕೊಂಡಿರೋ ಹಾಗಿದೆ. ನೀನು ತುಂಬಾ ಸಾಫ್ಟ್ ಅಂದ್ರೆ ಒಳ್ಳೆಯ ತರ ಕಾಣಿಸ್ತೀಯ. ನಾನು ನಿನ್ನ ಹಾಗೆ ಪ್ರಯತ್ನಿಸ್ತೀನಿ. ಅಕ್ಕಿ ಒಂದೇ ಕುದಿಗೆ ಬೇಗ ಹಾಕಾಡುತ್ತೆ. ಯೋಚನೆ ಮಾಡೋದು ಒಳ್ಳೆಯದು. ಕೆಲಸ ಇದೆ. ಅಯ್ಯೋ ಬೇಜಾರು ಮಾಡ್ಕೊಳ್ಳಿ. ಚಿಕ್ಕ ಮಾಡಿರೋದ್ರಿಂದ ಹೋಗಿ 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 ಅಟ್ಟಕ್ಕೆ ಏರಿಸ್ತಾ ಇದ್ದಾರೆ. ನಾನು ಹೊಗಳು ಅಷ್ಟು ಯೋಗಿನ ಅಲ್ಲ. ಎಂಥ ವಿನಯ. ನಾನು ಇಷ್ಟಪಡೋ ರೀತಿಯ ವ್ಯಕ್ತಿ ಹಾಗೆ ಕಾಣಿಸ್ತಾನೆ. ಒಬ್ಬರು ಹೀಗೆ ನೋಡ್ತಾ ಇದ್ದಾರೆ. ತಮ್ಮ
ನೀವು ಹೇಳಿದ್ರಲ್ಲ ಹಾಗೆ ಹೇಳೋದಕ್ಕೆ ನಾನು ಪುಟಾಣಿಯವರ ಅಪ್ಪಣೆಗಾಗಿ ಕಾಯ್ತಾ ಇದ್ದೀನಿ. ಸ್ವಲ್ಪ ಮೈ ಚಳಿ ಬಿಡ್ತಾ ಇದ್ದಾನೆ. ಕುಚ್ಲು, ನೀನ್ ಹೇಗೆ ಇಷ್ಟನೋ ಹಾಗೆ ಮಾತಾಡು. ನಿನ್ ಮಾತು ಇಲ್ಲಿರೋರಿಗೆಲ್ಲ ಖುಷಿ ಕೊಟ್ಟಿದೆ. ಹೌದಾ? ತುಂಬಾ ಧನ್ಯವಾದಗಳು. ನೀವು ಕೊಟ್ಟಿರೋ ಸ್ವಾತಂತ್ರ್ಯಕ್ಕೆ ನಾನು ಖಂಡಿತ ಪ್ರತಿಕ್ರಿಯಿಸ್ತೀನಿ. ನೀವಿಬ್ರು ಬೇಗ ಪ್ರೀತಿಸೋಕೆ ಶುರು ಮಾಡಿಬಿಟ್ರೆ ನೀವಿಬ್ರು ನಡುವೆ ಶಿಷ್ಟಾಚಾರ ಕೂಡ ಬೇಗ ಖುಷಿ ಬಿಡುತ್ತೆ. ತಾಳೆ ಇನ್ನು ಕಟ್ಲೇ ಅವರಿಬ್ರು ಒಬ್ಬರನ್ನೊಬ್ರು ಪ್ರೀತಿಸೋದು ಬೇರೆ ವಿಚಾರ. ಕೂಟಾರಿಗೆ ನನ್ನ ಬಗ್ಗೆ ನನಗೆ ಯಾವ್ದು ಅಭಿಪ್ರಾಯಗಳಿವೆ. ಅವಳ ಅಷ್ಟು ಸುಲಭವಾಗಿ ಬೀಳೋಳಲ್ಲಮ್ಮ. ನೀನ್ ಎಷ್ಟೇ ಪ್ರಯತ್ನ ಪಟ್ಟು ನನಗೆ ಅವಳ ಬಗ್ಗೆ ಇರೋ ಅಭಿಪ್ರಾಯ ಕಲಿಸಕ್ಕಾಗಲ್ಲ. ನೀನ್ ಹೀಗೆ ಹೇಳೋದಾದ್ರೆ ಅವನು ನನ್ನ ಪ್ರೀತಿಸೋದೇ ನನಗೆ ಬೇಕು. ಪ್ರೀತಿ ಮಾಡುವಂತ ನಿನ್ನ ಕಂಪನಿ ಮಾಡಬೇಕಾಗಿಲ್ಲ. ಮಿಸ್ಟರ್ ಬಚ್ಚಲು, ಈ ಡೈಲಾಗ್ ಎಲ್ಲಿಂದ ಕತೆ? ಸರಿಯಾಗಿ ನಾನು ಅದನ್ನ ಅವಳ ಅವನಿಗೆ ಅದು ನನ್ನ ಕಣ್ಣಂಚಿನಲ್ಲಿ ಕಂಡಿದ್ರೆ ಅದು ಅವನಿಗೆ ಮಾತ್ರ ಮೀಸಲು. ನೀವು ಸೋದೆ ಗೊತ್ತಾ? ನೀವು ಸಾಕು ಮಾಡೋ ಮಾತನ್ನ ಅಪ್ರಮೇಯ ಬರೋ ಗೊತ್ತಾಯ್ತು. ಪುಟಾಣಿ ಅವರಿಗೆ ಉಳಿಸ್ಕೊಳ್ಳೋದಕ್ಕೆ ರೂಮ್ ತೋರಿಸು. ಅದು ಬೇಡ, ಅದರಲ್ಲಿ ನಮ್ಮ ಯಜಮಾನ್ರದ್ದು ತೊಡೆಗಂಟಾಯ್ತು. ಯಾವ ಪುಟ ಶಾಲು ಅದರಲ್ಲಿ ಇದೀಗ ತುಂಬಾ ಧನ್ಯವಾದಗಳು. ಮುಖಾನೋಡಿ ಮರ್ಯಾದೆ ಗಿಟ್ಟಿಸ್ಕೊಳ್ಳುವಂತ ನಿರ್ಣಯ ಇಲ್ಲ ಈ ಪ್ರಪಂಚದಲ್ಲಿ. ಈ ಹುಡುಗಿ ನಿಜಕ್ಕೂ ಆಸ. ಇವಳನ್ನ ಚೆನ್ನಾಗಿಟ್ಕೊಳ್ಳೋದು ಒಳ್ಳೇದು. ಪುಟಾಣಿ ಅವರೇ ಹೇಳಿಲ್ಲ. ಪುಟಾಣಿ ನಾವು ಸ್ನೇಹಿತರು ಆಗಿರೋದ್ರಿಂದ ಮತ್ತೆ ಹಾಗೇ ಇರಬೇಕು ಅಂತ ಅನ್ಕೊಂಡಿರೋದ್ರಿಂದ ಹೇಳು. ನಿನ್ನ ಯಜಮಾನಿನು ನಿನ್ನ ಹಾಗೆ ಇದ್ದಾಳ? ನಿನ್ನಂತ ಸೇವಕಿ ನಿಂತ್ಕೊಂಡಿರೋರು ನಿಜಕ್ಕೂ ಬುದ್ಧಿವಂತೆ, ಧೈರ್ಯವಂತೆ. ಕುಚ್ಲು, ಪೂರ್ತಿ ಹೊಡಿಬೇಡ. ನಿನ್ಗೆ ನನ್ನ ಮಾತಾಡಿಸ್ತಾ ಇರ್ಬೇಕು ಅಂತ ಆಸೆ ಅಲ್ವಾ? ಇಲ್ಲ, ನಾನು ಒಬ್ಬ ಸೇವಕ ಆಗಿರೋದ್ರಿಂದ ಸೇವಕಿಯ ಜೊತೆ ಹೆಚ್ಚು ಸಲಿಗೆಯಿಂದ ವರ್ತಿಸಲ್ಲ. ನಿನ್ನ ವಿಷಯದಲ್ಲಿ ಅದು ಬೇರೆನೆ ಆಯ್ತು. ನಿಜ ಹೇಳ್ತೀನಿ ಪುಟಾರಿ, ದೇವರಾಣೆಗೂ ನೀನು ನನ್ನನ್ನ ಗೆದ್ದುಬಿಟ್ಟೆ. ನೀನು ಅದೆಂತ ಸೇವಕಿನೇ, ಒಳ್ಳೆ ರಾಜ್ಕುಮಾರಿ ಇದ್ದಾಗಿದ್ಯಾ. ಆಣೆ ಮಾಡಿ ಹೇಳ್ತೀನಿ, ಎಲ್ಲಾ ಯಜಮಾನರಿಗೂ ಹಾಗೆ ಅನ್ಸುತ್ತೆ, ಅನ್ಸುತ್ತೆ. ಈ ರೀತಿ ಹೊಗಳು ಪಟ್ಟ ಮಾತಿಗೆಲ್ಲ ನಾನು ಮರಳಾಗಲ್ಲ. ನಾನು ಹೊಗಳು ಭಟ್ಟ ಕಾದು, ಹೊಗಳು ಶೆಟ್ಟಿ. ಪ್ರೇಮದ ಬಗ್ಗೆ ಎಲ್ಲ ಮಾತಾಡೋಣ, ಬೀಳೋಣ, ಒಳ್ಳೆ ಗೆಳೆಯರಾಗಿ ನೋಡ. ನನಗೆ ಅಸಾಧ್ಯವಾದದ್ರ ಬಗ್ಗೆ ನೀನು ಹೇಳ್ತಿದ್ಯಾ. ಕೆಲಸದವನಾದ್ರೂ ಎಂಥ ಮನುಷ್ಯ. ಭವಿಷ್ಯದ ನನ್ನ ಜೀವನದಲ್ಲಿ ಒಳ್ಳೆ ಗುಣ ಇರೋ ಗಂಡಸರಷ್ಟೇ ಜಾಗ ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ. ನಾನು ಅಷ್ಟೇ ಒಳ್ಳೆ ಗುಣ ಇರೋ ಹುಡುಗಿ ಸಿಕ್ಕದೆ ಮಾತ್ರ ಪ್ರೀತಿಸ್ತೀನಿ ಅಂತ ಪ್ರಮಾಣ ಮಾಡಿದ್ದೆ. ನಿಜಕ್ಕೂ ಇವನಿಗೆ ಯೋಗ್ಯತೆ ಇದೆ. ಜ್ಯೋತಿಷಾಸ್ತ್ರ ನನಗೆ ಒಳ್ಳೆ ಗುಣವಂತನಾದ ಗಂಡ ಸಿಗ್ತಾನೆ ಅಂತ ಹೇಳಿದ್ರೆ ಆದ್ರಿಂದ ನಾನು ಹಿಂದೆ ಸರಿ. ಅಯ್ಯೋ, ಜ್ಯೋತಿಷ್ ಶಾಸ್ತ್ರಕ್ಕಿಂತ ನನಗೆ ನಿನ್ನ ಮುಖ ಕವಿದ ಮೇಲೆ ಜಾಸ್ತಿ ನಂಬಿಕೆ ಇದೆ. ಎಷ್ಟು ಮಾತಾಡ್ತಾನೆ. ನಿನಗೆ ಜ್ಯೋತಿಷದಲ್ಲಿ ನಂಬಿಕೆ ಇಲ್ಲ ಅಂದ್ಮೇಲೆ ಮುಗೀತು. ಮಾಡಿ ಯಾಕೆ? ನನಗೆ ಪ್ರೀತಿಸಲ್ಲ ಅಂತ ಹೇಳ್ತಿಲ್ವಲ್ಲ. ಹೇಳಿಲ್ಲ, ಆದ್ರೆ ಹೇಳ್ತಿದೆ. ಈ ಹೋಗಿ ಶೆಟ್ಟಿಯ ಪ್ರೀತಿಯಿಂದ ನಾನು ಪಡ್ಕೊಳ್ಳೋದು ಏನೂ ಇಲ್ಲ. ಅದನ್ನ ನಾನು ಗ್ಯಾರಂಟಿ ಮಾಡ್ತೀನಿ. ಈ ಅಹಂಕಾರ ನಿನಗೆ ಚೆನ್ನಾಗಿ ಒಪ್ಪುತ್ತೆ, ಆದ್ರೆ ಅದು ನಿನ್ನಲ್ಲಿ ಇಲ್ಲದೆ ಇರೋ ಗುಣ. ಇವನು ನನ್ನ ಅರಿವನ್ನು ಮೀರಿ ಆಶ್ಚರ್ಯಕರವಾಗಿ ನನ್ನನ್ನ ಸೆಳೆದ್ಬಿಟ್ಟಿದ್ದಾನೆ. ನಿಜ ಹಾಕೋದು ಚಲೋ ಪರವಾಗಿಲ್ಲ. ನಿಜ ಯಾರು ಈ ರೀತಿ ಮಾತಾಡ್ತಿರೋನು? ಶ್ರೀಮಂತನಾದ ಒಬ್ಬ ಒಳ್ಳೆ ಮನುಷ್ಯನ ಮಗ. ಆಯ್ತು, ನಿನಗೆ ಒಳ್ಳೆ ದಿನಗಳು ಬರ್ಲಿ, ನೀನು ಶ್ರೀಮಂತನಾಗ್ಲಿ ಅಂತ ಹಾರೈಸ್ತೀನಿ. ಅದೃಷ್ಟ ನಿನ್ನ ಜೊತೆ ಆಟ ಆಡ್ತೀನಿ. ಅಯ್ಯೋ, ಪ್ರೀತಿ ನನ್ನನ್ನು ಆಟ ಆಡಿಸ್ತಿದೆ. ನಿನ್ನ ಪ್ರೀತಿ ಒಂದು ಬಿಟ್ಟು ಜಗತ್ತಿನಲ್ಲಿ ಬೇರೆ ಏನು ಬೇಡ ಅನ್ಸುತ್ತೆ.
ಖುಷಿ ಪಟ್ಟೋದ್ ನೋಡ್ತಾ ಇದ್ದಾನೆ. ಆಯ್ತು ಕುಚ್ಲು, ನಿಂಗೆ ಬೇರೆ ವಿಷಯ ಮಾತಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ನಾನೇ ಇಲ್ಲಿಂದ ಹೋಗ್ತೀನಿ. ನಾನು ನಿನ್ ಜೊತೆ ಬೇರೆ ಏನೋ ಮಾತಾಡ್ಬೇಕಾಗಿತ್ತು. ಅಯ್ಯೋ ನೆನಪಾಗ್ತಿಲ್ವಲ್ಲ. ನಂಗೂ ಏನೋ ಹೇಳಿತ್ತು, ಅದನ್ನ ಮರ್ತೋಗೋ ಹಾಗೆ ಮಾಡ್ಬಿಟ್ಟೆ. ಈಗ ನೆನಪಾಯ್ತು. ನಿನ್ ಯಜಮಾನಿನು ನಿನ್ನ ಹಾಗೆ ಇದ್ದಾಳ? ಮತ್ತದೇ ವಿಷಯ ನಾನು ಬರ್ತೀನಿ. ನಾನು ನನ್ನ ಯಜಮಾನನ ಮೇಲೆ ಕಾಳಜಿಯಿಂದ ಕೇಳ್ತಾ ಇದ್ದೆ. ಹಾ, ನಾನು ನಿನ್ನ ಯಜಮಾನನ ಬಗ್ಗೆನೇ ಮಾತಾಡ್ಬೇಕಿತ್ತು. ಕುಚ್ಲು, ಇದ್ರಲ್ಲೇನಿದೆ? ಏನಿಲ್ಲ. ಕುಚ್ಲು, ನೀನು ನಿನ್ನ ಯಜಮಾನನ ಬಗ್ಗೆ ನನಗೆ ಎಲ್ಲ ಹೇಳ್ತೀಯ ಅಲ್ವಾ? ನಿನ್ನಂಥವ್ರನ್ನ ಸೇವಕನಾಗಿ ಇಟ್ಕೊಂಡಿರ್ಬೇಕಾದ್ರೆ ಅವನು ಕೂಡ ಒಳ್ಳೆಯವನೇ ಆಗಿರ್ತಾನೆ. ನನಗಂತೂ ನಿನ್ನ ಬಿಟ್ಟಿರಕ್ಕೆ ಆಗ್ತಾ ಇಲ್ಲ. ನಿನ್ನ ಪ್ರೀತಿ ಸೆಲೆಯಲ್ಲಿ ಸಿಕ್ಕಿ ನಾನೇ ನನ್ನ ಕೈಗೆ ಸಿಗ್ತಾ ಇಲ್ಲ. ನಿನ್ನ ಮಾತುಗಳನ್ನ ಕೇಳ್ತಾ ನಾನು ಸುಮ್ಮನೆ ಇರೋದು ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ನಾವು ಪ್ರೇಮ ಪಂಜರದಲ್ಲಿ ಬಂಧಿಗಳಾಗ್ಬಿಟ್ಟಿದ್ದೀವಿ. ಇವ್ರು ಮಾತಾಡ್ತಾನೆ ಇದ್ದಾರೆ. ನಾನು ಇನ್ನೂ ಜಾಗ ಖಾಲಿ ಮಾಡಿಲ್ಲ. ಮಾಡ್ತಾನೂ ಇಲ್ಲ. ಕಾಲು ಕಿತ್ತಿಡೋಕ್ಕಾಗ್ತಿಲ್ಲ. ಇಲ್ಲ, ನಾನು ಇಲ್ಲಿಂದ ಹೋಗ್ಬೇಕು. ಕುಚ್ಲು, ನಾನು ಹೋಗ್ತೀನಿ. ಕುಚ್ಲು, ನಾನು ಹೋಗ್ತಾ ಇದ್ದೀನಿ. ಪುಟಾಣಿ, ಮನೆಗೆ ಓ ರಂಗ, ಹೆಸರು ಪ್ರಾರಂಭ ಮಾಡಿ ಸ್ಟ್ರೇಟ್ ಆಗಿದೆ ಅನ್ಸುತ್ತೆ. ಅಂತೂ ಬರ್ಬೇಕ ಮನೆಗೆ ಬಂದಿದೀಯಾ ಅನ್ಸುತ್ತೆ. ಇಲ್ಲೆಲ್ಲ ಸರಿಗಿದ್ಯಾ? ನನ್ನ ಸೂಟೆ ಸರಿ ಇಲ್ಲಿ ಎಲ್ಲ ಅಪರೂಪದ ಜನ. ಅದ್ಭುತವಾದ ಸ್ವಾಗತ. ನನ್ನ ಮಾವ ಮತ್ತೆ ಬಾವಿ ಹೆಂಡತಿ ಇಬ್ರಿಗೂ ನನ್ನ ಭಕ್ತರ ವಿಷಯ ತಿಳಿದಿದ್ಯಾ? ಅಂದ್ರೆ ಅಕ್ಕಿ ಮಂದಿ ಅಪ್ಪಾವು ಶೆಟ್ಟರ್ ಮತ್ತೆ ಅವ್ರ ಮಗಳ ಬಗ್ಗೆ ಕೇಳ್ತಿದ್ದೀರಾ ತಾನೆ? ಹೌದು, ನನ್ನ ಮಾವ ಮತ್ತೆ ಹೆಂಡತಿ ಅವರು ನನ್ಗೋಸ್ಕರ ಕಾಯ್ತಾ ಇದ್ದಾರೆ. ನಾನ್ ಮನೆ ಬಂದಿರೋದು ಈಗ ಸೀದಾ ಮದುವೆ ಶಸ್ತ್ರ ಮುಗಿಸ್ಬಿಡದೆ. ಅದನ್ನು ನಾನು ಇಷ್ಟೇ ಸಣ್ಣ ವಿಷಯ. ಸಣ್ಣ ವಿಷಯ ಅಂದ್ರಲ್ಲ, ಇದ್ರ ಬಗ್ಗೆ ದೊಡ್ಡದಾಗಿ ಯೋಚನೆ ಮಾಡೋದು ಒಳ್ಳೆ. ಒಂದ್ಸಲ ಒಂದ್ ವಿಷಯದ ಬಗ್ಗೆ ಯೋಚನೆ ಮಾಡಿ ಮುಗೀತು. ಮತ್ತೆ ಮಾಡ್ಬಾರ್ದು. ನಾನು ಯಾವತ್ತೂ ಹಾಗೆ ಮಾಡೇನಿ. ಸಂಸ್ಕಾರವಂತ ಸಂಸಲ. ನನ್ನ ಸರ್ಪೆಂಟ್ಗೆ ಹೇಳ್ತಾ ಇದ್ದೀರಾ? ನಾನು ಕರೆಯೋರಿಗೆ ಅಂತ ನಿಂಗೆ ಕರೆಯಲ್ಲ. ಯಾಕಂದ್ರೆ ಅವ್ರು ಇನ್ನೂ ಮಮ ಆಗಿಲ್ಲ, ಅದಕ್ಕೆ. ಅವಳು ಹೇಳ್ತಾ ಇರೋದು ಸರಿ ಹೇಳಿ, ಇನ್ನು ಮದುವೆ ಆಗಿಲ್ವಲ್ಲ? ನಾನು ಇರೋದೇ ಹಾಕಲ್ವಾ? ಹಾಗೆ ಆಗೋವರೆಗೂ ಸುಮ್ಮನೆ ಇರಬೇಕಲ್ವಾ? ಅಯ್ಯ ಮಮ್ಮ ಅಲ್ಲಿ ಕಿಚನ್ ಬಿರಿಕ್ರಿನ ಇವತ್ತಾದ್ರೆ ನಾಳೆ ಆದ್ರೇನು? ಹಾಗೇನೆ ಮದುವೆ ಆದ್ಮೇಲೂ ಬಿಟ್ರೇನು? ಹೆಂಡತಿ ಕರಿತೀಯಾ? ಸರಿ, ಬೇಡ. ಸಾರಿ. ದೇವ್ರು, ನಮ್ ದೇವ್ರು, ಒಳ್ಳೆ ದೇವ್ರು. ನೀನು ಕೆಲಸ ಮಾಡೋ ಹೋಗಿನ ಹೌದು. ಸಂತೋಷ ಆವೇಶ, ಆವೇಶ, ನೋಡ್ರೆ ಏನ್ ಅನ್ಸುತ್ತೆ? ನಾನು ಹೇಗೆ ಕಾಣಿಸ್ತೀನಿ? ನೀವು ಇಲ್ಲಿ ಸರಿಯಾಗಿದ್ದೀರಿ ಅನ್ಸುತ್ತೆ. ಬಾಕಿ ಒಳ್ಳೆ ಅಂದ್ರೆ ನಾನು ಸರಿಯಾದ ನಾನೀಗ ಬರ್ತೀನಿ. ಇದು ನಾನಿಲ್ಲಿ ವ್ಯಕ್ತಿ ಇಷ್ಟ ಇದ್ದೀನಿ ಅಂತ ಹೇಳುವ. ಎಂಥ ವಿಚಿತ್ರ, ಇವರಿಬ್ರು ಅವ್ರವ್ರು ಇರ್ಬೇಕಾದ ಜಾಗದಲ್ಲೇ ಇಲ್ಲ ಅನ್ಸುತ್ತೆ. ಇಷ್ಟೊತ್ತಿಗೆ ಎಲ್ಲ ಒಳ್ಳೇದಾಗಿದೆ. ಕೆಲಸ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ. ಓದಿ 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 ಹಾಕಲು ಮನುಷ್ಯ ಇರೋದು. ಯಾಕೆ ಯಾಕೆ ನಡ್ಕೊಂಡು ಬಂದಿದ್ದೀನಿ? ಇಂದ ಕೋಟ್, ಇಂದ ಪ್ಯಾಂಟ್, ಇಂದ ಬೂಟ್. ನೀನೀಗ ರಂಗ ಅಲ್ಲ, ಅಪ್ರಮೇಯ. ಮಂಗನ್ ತರ ನನ್ನ ಮಾನ ಮರ್ಯಾದೆ ಕಳೆಗಳ ಸ್ವಲ್ಪ ಗಂಭೀರವಾಗಿರುವಂತ ಇಷ್ಟ ಇಲ್ಲ ನಮಗೆ. ಓಕೆ ಓಕೆ, ಇದು ಸಾಕ.
ಲಕ್ಷ್ಮಿ ಅನ್ಬಿಡಿ ಎಲ್ಲ ಸ್ಥಳಗಳ ಪುಸ್ತಕ ತಗೊಳ್ಳಿ. ಅಷ್ಟೊಂದು ಬಳಸಿದ್ರೆ ಪ್ರಯತ್ನಿಸ್ತೀನಿ. ನೀವು ನನ್ನ ದಣಿ, ನಾನು ನಿಮ್ ಸೇವಕ. ನಿಮ್ಮನ್ನ ನೋಡಿ ತುಂಬಾ ಸಂತೋಷವಾಯ್ತು. ನಿಮ್ಮನ್ನ ನೋಡ್ಬೇಕು ಅಂತ ತುಂಬಾ ಕಾಯ್ತಾ ಇದ್ದೆ. ಅದಕ್ಕೆ ತುಂಬಾ ಕಾಯಿಸ್ಬಾರ್ದು ಅಂತ ಬೇಗ ಹೋಗ್ಬಿಟ್ಟೆ. ಈಗಷ್ಟೇ ಮಾಡಿ ಬಂದಿರೋದ್ರಿಂದ ಸ್ವಲ್ಪ ಟ್ರೇನ್ ಆಗಿದೆ. ಸ್ವಲ್ಪ ಮಾಮೂಲ ಈಗಾಗಲೇ ಹಾಗೆ ಇದ್ದೀರಾ ಬಿಡಿ. ನನ್ನ ಮಗಳು ಅಲಂಕಾರ ಮಾಡ್ಕೊಂಡಿದ್ದಾಳೆ. ಅವಳು ಸ್ವಲ್ಪ ನಿಧಾನ ಕುಡಿಲಿಕ್ಕೆ ಅಂತ ಬಂದಿದ್ದಾರೆ. ನೀವು ಯಾವ್ದನ್ನೇ ಕೊಟ್ರು ಒಂದ್ ದೊಡ್ಡ ಬೇಡ ಅಂತ ಮನೆ ಅಲ್ಲ ನಾನು ಪಾಯ್ಸನ್ తీసుకుంటావా ಅವ್ರಿಗೆ ಕುಡಿಲಿಕ್ಕೆ ಕೈ ಆಯ್ತು. తీసుకొని మేము వస్తాం. పాయసం ఇక్కడ వస్తుంది. తీసుకోండి తీసుకోండి తీసుకోండి. సోడాయ్ అయ్యా ఇట్టు ಕನಸು ಕಾಣೋ ಹರೆಯದಲ್ಲಿ ಕಂಡ ಚಿತ್ರ ನೀನು. ಕನಸು ಕಾಣೋ ಹರೆಯದಲ್ಲಿ ಕಂಡ ಚಿತ್ರ ನೀನು. ಜೀವ ಬಂದು ಒಡಲ ಮಿಡಿದ, ಜೀವ ಬಂದು ಒಡಲ ಮಿಡಿದ ಪ್ರೇಮ ಗೀತೆ ನೀನು, ಪ್ರೇಮ ಗೀತೆ ನೀನು. ಕನಸು ಕಾಣೋ ಹರೆಯದಲ್ಲಿ ಕಂಡ ಚಿತ್ರ ನೀನು, ಕಂಡ ಚಿತ್ರ. ನಂಬರ್
ಬಗ್ಗೆ ನೀವು ಚೂರು ನಂಬಿಕೆ ಇಲ್ವೇನೋ? ನಿಮಗೆ ನನ್ನ ಬ್ಯೂಟಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಗೊತ್ತಿಲ್ಲ. ಅವನು ಸೂಪರ್ ಫಾಸ್ಟ್ ಆಗಿದ್ದಾನೆ. ನಿಮಗೆ ಅದು ಗೊತ್ತಿಲ್ಲ. ಹೌದಾ? ಇದು ತಮಾಷೆ ವಿಷಯ ಅಲ್ಲ. ಆಮೇಲೆ ಅದಕ್ಕೆ ನೀವು ತಕ್ಕ ಬೆಲೆ ಕೊಡ್ಬೇಕಾಗುತ್ತೆ. ಅದ್ರ ಬಗ್ಗೆ ನೀನ್ ತಲೆ ಕೆಡಿಸ್ಕೋಬೇಡ. ನಿನ್ನ ರೋಲ್ ನ ಕಂಟಿನ್ಯೂ ಮಾಡು. ಅಯ್ಯೋ ಇದ್ಯಾವುದೋ ಅರ್ಥನೇ ಆಗ್ತಿಲ್ವಲ್ಲ. ದಿನಕ್ಕೆ ಅವ್ನ ಪ್ರೀತಿ ಹಾಲು ಉಕ್ಕಿ ಹರಿತಾ ಇದೆ. ಅವನ ಬಗ್ಗೆ ಹುಚ್ಚ ಆಗ್ಬಿಟ್ಟಿದ್ದಾನೆ. ಇವತ್ತು ಸಂಜೆ ಒಳಗೆ ಕ್ಲೀನ್ ಬೋರ್ಡ್ ಆಗ್ಬಿಡ್ತಾನೆ. ನಾಳೆ ಹೊತ್ತಿಗೆ ಅವನೆಲ್ಲ ಚಿನ್ನ ರನ್ನ ಅಂತ ಕರೆಯೋಕೆ ಶುರು ಮಾಡ್ತಾನೆ. ಛೀ ಕೆಟ್ಟದ ಅನ್ಸುತ್ತೆ. ನೀ ಕೆಟ್ಟ ಮುಂದೆ ಅಂತ ಅನ್ಬೋದು. ಏನು ಮಾಡಕ್ಕಾಗಲ್ಲ. ನಾಳೆ ಹೊತ್ತಿಗೆ ನಾನು ಅವನ ಪ್ರೇಮ ಗೀತೆಯ ಸಿಂಹಾಸನದಲ್ಲಿ ರಾರಾಜಿಸಲ್ಪಟ್ಟಿರ್ತೀನಿ. ಅಷ್ಟೇ ತಾನೇ? ಅದ್ರಲ್ಲೇನಿದೆ? ಅವನು ನಿನ್ನ ಅಷ್ಟೊಂದು ಲವ್ ಮಾಡ್ತಾನೆ ಅನ್ನೋದಾದ್ರೆ ಮಾಡಿಬಿಡು. ಏನು ಏನಂತಿದ್ದೀರಿ ನೀವು? ದಾರಿ ಅವನನ್ನ ಕರ್ಕೊಂಡು ಬಂದು ಕೈ ಹಿಡ್ಕೊಂಡು ನಿಂತ್ಕೋ. ನೀವು ಒಬ್ಬ ಜಂಟಲ್ಮನ್ ಮಾಡಿ ನೀವಿಬ್ರು ಮದುವೆ ನಡೆಸ್ಕೊಡ್ತೀನಿ. ಯಜಮಾನ್ರೆ, ಈ ಗಳಿಗೆವರೆಗೂ ಅವನ್ನ ಪುಟ್ಟಿ ಕರ್ಕೋಬೇಕು ಅಂತ ನಾನೇನು ಪ್ರಯತ್ನ ಮಾಡ್ಲಿಲ್ಲ. ನಾನೇನಾದ್ರೂ ಮನ್ಸು ಮಾಡಿದ್ರೆ ನೀವಲ್ಲ ಆ ಜಂಟಿ ತಿಮ್ಮಪ್ಪ ಬಂದ್ರು ಅವ್ನಿಗೇನು ಸಹಾಯ ಮಾಡಕ್ ಆಗ್ತಿರ್ಲಿಲ್ಲ. ಗುಟ್ಟಾರಿ ಪುಟ್ಟಿಗಲ್ಲ ಹಂಡೆ ಬಿಡಿಸ್ಕೋ. ನಿನ್ನ ಪ್ರೀತಿಯ ಕಾಲದಲ್ಲಿ ಕೊತ 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 ತಪ್ಪು ನಿವಾರ ಮಾಡಿದ್ರು. ಆಮೇಲೆ ಮದುವೆನೂ ಮಾಡ್ಕೋ. ಅಬ್ಜೆಕ್ಷನ್ ಆದ್ರೆ ಕಮಲ ಜೊತೆ ಮಾತಾಡಿದಳ. ನಾವಿಬ್ರು ಮಾತಾಡಕ್ಕೆ ಆಗಿಲ್ಲ. ನೋಡು, ನಾನು ನಿನಗೆ ಹೇಳ್ತಿದ್ದೀನಿ, ನಾನು ಈ ವಿಷಯನ ಅವಳ ಜೊತೆ ಮಾತಾಡೋದಿಲ್ಲ. ಅಕ್ಕ ಮುಂದುವರಿಲಿಕ್ಕೆ ನನಗೆ ನನ್ನದೇ ಆದ ಬೇರೆ ಬೇರೆ ಕಾರಣಗಳಿದೆ. ಸೇವಕ ಹೇಗೆ ನೋಡ್ಬೇಕಾದ್ರೆ ಅವನೇನಾದ್ರು ಕೆಂಪನ ಅವನೇನಾದ್ರು ನನ್ನ ಮಗನ್ನ ಹಂಡೆ ಇಳಿಸ್ಕೋ ಪ್ರಯತ್ನಿಸ್ತಾನ. ಅಯ್ಯ ಅವನಂತೂ ಅತಿ ನೋಡಕ್ ಒಂಚೂರು ಚೆನ್ನಾಗಿದ್ದೀನಿ ಅಂತಾನೆ ಏನೋ. ಅವಳು ನೋಡೋದೇನು ಕಾಡೋದೇನು ಅದು ನನ್ನ ಮಗಳಿಗೆ ಕಾಟ ಅನ್ಸುತ್ತಾ? ಏನೋ ಆಗ ಅವಳು ಕೆನ್ನಿನು ಕೆಂಪಾಗ್ತಿರುತ್ತೆ. ಛೀ, ಒಬ್ಬ ಆಳಿನ ಪ್ರೀತಿ ನೋಡ್ಲಿಕ್ಕೆಲ್ಲ ನನ್ನ ಮಗಳು ಮೊದಲಾಗ್ತಾಳೆ ನನಗನ್ಸಲ್ಲ. ನಿಜವಾಗ್ಲೂ ನಾಚಿ 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 ಕೆಂಪಗೆ ಕೆಂಟಕ್ ತರ ಆಗ್ಬಿಡ್ತಾಳೆ. ದಡ್ಡಿ ಅವಳು ಕೋಪದಿಂದ ಕೆಂಪಾಗ್ತಾಳೆ ಅನ್ಸುತ್ತೆ. ನಿಂಗ್ ಹಾಗೆ ಅನ್ಸೋದಾದ್ರೆ ಅದೇ ಸರಿ ಬಿಡಿ. ಆಯ್ತಾಯ್ತು, ನಿನಗೆ ಅವಳು ಸಿಕ್ಕಾಗ ಆ ಆಳು ತನ್ನ ಯಜಮಾನನು ಮೀರಿ ನಿನ್ ಕಡೆ ವಾಲ್ತಿದ್ದಾನೆ ಅಂತ ಅನುಮಾನ ಬಂದಿದೆ ಅಂತ ಕೇಳು. ಅವನೇನಾದ್ರು ತಿರುಗಿಬಿಟ್ರೆ ತಲೆ ಕೆಡಿಸ್ಕೋಬೇಡ. ಅದನ್ನೆಲ್ಲ ರಿಪೇರಿ ಮಾಡಕ್ ನಾನಿದ್ದೀನಿ. ಅಪ್ರಮೇಯ ಬರ್ತಿದ್ದಾನೆ, ನಿನ್ನನ್ನೇ ಅಂಬುತ್ತಿದ್ದಾನೆ ಅನ್ಸುತ್ತೆ. ನೀನಿಲ್ಲಿ ಪಾರ್ಟಿ ಮಾಡ್ತೀಯಾ? ರಮ್ಯ, ಊರ್ವಶಿ, ಮೇನಕೆ, ತಿಲೋತ್ತಮೆ ಎಲ್ಲರನ್ನೂ ನಿವಾರಿಸಿ ಬಿಸಾಡು. ಕ್ಷಮಿಸಿ ಮಾಮ ಆಗೋ. ನಾನು ಬರ್ತೀನಿ, ನಿಮ್ಮಿಬ್ಬರನ್ನ ಏಕಾಂತದಲ್ಲಿ ಬಿಟ್ಟು ಹೋಗ್ತೀನಿ. ಮದುವೆ ಮುಂಚೆನೆ ಪ್ರೀತಿಸೋ ಸ್ಟಾರ್ಟ್ ಮಾಡ್ಬೋದು. Ready? 1, 2, 3. ನನಗೆ ಈ ಎರಡು ಕೆಲಸ ಒಟ್ಟಿಗೆ ಆದ್ರೆ ತುಂಬಾ ಸಂತೋಷ. ಆತನು ಅಪಾಯಕ್ಕೆ ಕಾರಣನು, నేను వస్తాను, నేను ఇస్తాను. ಆತುರ ಅಡಿಪಾಯಕ್ಕೆ ಕಾರಣ. ಏನಪ್ಪ ಸುಬ್ಬ, ತಡ್ಕೊಳ್ಳೋ ತುಂಬಾ ಕಷ್ಟ. ಕಾಯೋದಕ್ಕೆ ನಿಂಗೆ ಅಷ್ಟೊಂದು ಕಷ್ಟವಾಗುತ್ತಾ? ಆದ್ರೆ ನಿನ್ನನ್ನ ಅಷ್ಟೊಂದು ಪ್ರೀತಿಸ್ತಿದ್ಯಾ ಅಂತ ಅನ್ಸಲ್ಲ. ನಿನ್ ಪ್ರೀತಿ ಇನ್ನು ತೊಟ್ಲಲ್ಲಿದೆ. ತಪ್ಪು ತಿಳ್ಕೊಂಡಿದ್ಯಾ? ಪ್ರೀತಿಯ ವಯಸ್ಸು ಅದ್ಭುತ, ಅದು ಹೆಚ್ಚಾದ ತೊಟ್ಲಲ್ಲಿ ಇರೋದಿಲ್ಲ. ನಿನ್ನ ನೋಡಿ ಮೊದಲೇ ಸೇಟನೆ ಪ್ರೀತಿ ಬಿಟ್ಬಿಟ್ಟು ಸೆಕೆಂಡ್ ಸೇಟನೆ ಅದಕ್ಕೆ ಗ್ಲುಕ್ಕಂಡಿ ಎನರ್ಜಿಕೊಂಡು ಅದು ಪ್ರಾಪ್ತವೇನು ದೊಡ್ಡದಾಗಿಕೊಂಡು ಈಗ ಈ ಪ್ರೀತಿ ಅಡಲ್ಟ್ ಆಗಿದೆ. ಇವನಿಗೀಗ ಮ್ಯಾರೇಜ್ ಮಾಡಿಸ್ಬೇಕು. ತಮಾಷೆಗೆ ನಿನ್ನನ್ನು ಕೇಕಾಯುತ್ತ ಪ್ರಳನ ನನಗೆ ಕೊಡ್ತೀಯಾ? ನಿಂದು
ನನ್ನ ಹೃದಯದ ಏಳು ಚಟ್ಟಾದ್ರೆ ಪಟ್ಟಿ ಸಲ ಅತಿಯಾಸೆಯಿಂದ ಬಂತು ನಾನು ಪತ್ರ ಕಟ್ಟಬೇಕು ಅಷ್ಟು ಕೈತಾ ಇರೋದು. ಅದಕ್ಕೊಂದು ಕಾರಣ ಬೇಡವಾ? ಕಾರಣ ರಿಜನ್ ಗಂಡಿನ ಪ್ರೀತಿಗೆ ರಿಜನ್ ಕಾರಣ ಇಲ್ಲದೆ ನನ್ನ ಪ್ರೀತಿ ಸಾಧ್ಯ ಇಲ್ಲ. ಅಯ್ಯೋ ಅಯ್ಯೋ ಅದು ಸಾಧ್ಯ ಆಗ್ಲಿಕ್ಕೆ ನಾನು ಸ್ವಲ್ಪ ಪ್ರಯತ್ನ ಮಾಡ್ತಾನೆ ನನ್ನ ಎಷ್ಟು ಪ್ರೀತಿಸ್ತೀನಿ ಬೆಟರ್ ಈ ಗಾಡಿ ಮಾಡು. ನಿನ್ ಕಡೆಗೆ ನಂಗೆ ಇನ್ನಷ್ಟು ಅನುಮಾನ ಹುಟ್ಟಿಸುತ್ತೆ. ನನ್ನನ್ನು ನೀವು ಮೋಸ ಮಾಡ್ತಿರ್ಬೋದು. ಯಾರೋ ಬರ್ತಿದ್ದಾರೆ. ಅದೇ ನಿನ್ ಸೇವಕ. ದಣಿ ದಣಿ ಸ್ವಲ್ಪ ಮಾತಾಡಬೇಕಿತ್ತು. ಇಲ್ಲ ಅದಾಯ ಏನ್ ಬೇಕು ಅಂತ ಕೇಳಿ. ಒಂದೇ ಒಂದು ಮಾತು ಹೇಳ್ಬೇಕಷ್ಟೇ. ಎರಡನೇ ಮಾತಾಡಿದ್ರೆ ಮುಂದೆ ಬೇಗ ನಂದಾಗಿರುತ್ತೆ. ಅವನಿಗಿಂತ ತೊಲಗಿರ್ತಾನೆ ಅಂತ ಹೇಳು. ಏನು ನಿನ್ನ ಒಂದು ದೇಹ ಇದನ್ನೆಲ್ಲ ಬೈಗಳ ಅಂತಾರೆ, ಮಾತು ಅನ್ನಲ್ಲ. ಇದನ್ನ ಕೈ ಅಂತಾರೆ, ಇದನ್ನ ಕಾಲು ಅಂತಾರೆ, ಹೋದ್ರೆ ಅಮ್ಮ ಅಂತಾರೆ, ಅಯ್ಯೋ ಅಮ್ಮ ಅಂತಾರೆ. ಗೊತ್ತೇ ಇರಲಿಲ್ಲ. ಹೋಗ್ಬೇಡಿ. ಹೇಳಿದ್ದೆ ಒಂದು ಕಣ ಇಲ್ಲ, ಅರ್ಧ ಗಾಂಭೀರ್ಯ ಇಲ್ಲ, ಕಾಲು ನಾಚಿಕೆ ಇಲ್ಲ, 1 2 3 4 ಅಂತ ಹೇಳ್ಕೊಂಡು ಓಕೆ ಓಕೆ ನಮ್ಮ ಪಾಠಗಳನ್ನ ಹೇಳಕ್ಕೆ ಬಿಟ್ಬಿಡಿ, ಚಂದ ಹೋಗ್ಬಿಡಿ. ಇನ್ನೊಂದು ಮಾತು, ಬರಗಾಲದಲ್ಲಿ ಬರಿಗೆಟ್ಟು ಬರಿದಾದ ಬರೀಗೈನವನಿಗೆ ಬಾಳೆಹಣ್ಣು ಸಿಕ್ಕದಾಗ ಸಿಕ್ಕಿದೆ, ಸಿಪ್ಪೆ ಸಮೇತ ಒಂದೇ ಸತಿ ನುಂಗು ಬಿಡಬೇಡ. ನಮ್ಮ ಮನದಾಂತ ಮೋಹಿನಿ ಎಷ್ಟೊಂದು ಸುಂದರವಾದ ವಿಷಯಗಳನ್ನ ಹೇಳ್ಬೇಕು ಅನ್ಸತ್ತೆ. ಆದ್ರೆ ಕೆಲ್ಸಕ್ಕೆ ಬರೋ ಕೆಲಸದವನಿಂದ ಬರೀ ಕೆಲ್ಸಕ್ಕೆ ಬರೋ ವಿಷಯಗಳೇ ಮನಸ್ಸಿಗೆ ಬರ್ತಾ ಇದೆ. ನನ್ನ ಅಸಾಮಾನ್ಯ ಪ್ರೀತಿ ಒಂದನ್ನ ಬಿಟ್ಟು ನನ್ನ ರಾಗಿದ್ದೆ, ನನ್ನ ಸೊತ್ತರು, ನನ್ನ ಮುಟ್ಟಸರು ನಾವಿಬ್ರು ಒಂದಾಗೋದು ಯಾವಾಗ? ಅದು ತಾನಾಗೆ ಆಗುತ್ತೆ. ಬೇಗನೆ ಆಗ್ಬೋದು ಅನ್ಸುತ್ತ. ಪ್ರೀತಿಸೋ ಹುಡುಗಿಗೆ ಯಾರಾದ್ರೂ ಮುಚ್ಚುಟ ಮಾಡ್ತಾರ? ಅಯ್ಯೋ ನನಗೆ ಏನು ಮಾಡ್ಬೇಕು ಅಂತಾನೆ ತೋರಿಸ್ತಾ ಇಲ್ಲ. ನೋಡು, ನಾನೊಬ್ಬ ಸಂಕೋಚ ಸ್ವಭಾವದ ಹೆಣ್ಮಕ್ಳು. ನನ್ಗೆ ಅನ್ಸೋದನ್ನೆಲ್ಲ ಹಾಗೆ ಮಾಡಕ್ ಬರಲ್ಲ. ಸಂಕೋಚ ಈ ಕಾಲ ಕಾಸಲ್ಲ. ನಿನ್ಗೆ ಏನ್ ಅನ್ಸುತ್ತ ಅದನ್ನ ಡಿಫ್ರೆಂಟ್ ಆಗಿ ಡೇಂಜರಸ್ ಈಗ ಏನ್ ಮಾಡ್ಬೇಕು ಅಂತ ಬೈತೀರಿ ನೀವು? ನೀನು ನನ್ನನ್ನ ಪ್ರೀತಿಸ್ತೀನಿ ಅಂತ ಹೇಳ್ಬಿಡು. ನೀನು ನಾನು ನನ್ನನ್ನ ನಿನ್ನನ್ನ ಪ್ರೀತಿಸ್ತಿ. ನೋ 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 ನಾನು ನಿನ್ನನ್ನ ಪ್ರೀತಿಸ್ತೀನಿ. ನಾನು ಹೇಳಿದ್ದು ನನಗೆ ಹೇಳು ನನ್ನ ರಾಣಿ. ಆಸೆ ಆಯ್ತಾಯ್ತು. ನಾನು ನೀನು ನಿನ್ನನ್ನ ಪ್ರೀತಿಸ್ತೀನಿ. ಅದ್ಭುತ ಅದ್ಭುತ. ನಾನು ಎಕ್ಸ್ಪೇರ್ ಆಗ್ತಾ ಇದ್ದೀನಿ. ನನ್ನ ಪ್ರೀತಿಯಲ್ಲಿ ನನ್ನ ಹೃದಯನ ಬಡಿತಾ ಇದೆ. ನಾನು ಹುಚ್ಚನಾಗ್ತಾ ಇದ್ದೀನಿ. ನನ್ನ ಅಂಗುಲಂಗುಲವು ಸಂತೋಷದಿಂದ ತುಂಬಿ ತುಳುಕ್ತಾ ಇದೆ. ನನಗೆ ಭಯ ಆಗ್ತಿದೆ. ನಾವೊಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡ್ಮೇಲೆ ನಿಮ್ ಪ್ರೀತಿ ಕಡಿಮೆ ಆಗ್ಬಿಡ್ಬೋದು ಅಂತ. ಆಗ ಕರ್ಕೊಂಡು ನಾನೇ ನೋಡು, ಈ ವಿಷಯದಲ್ಲಿ ನನಗೆ ಸಿಕ್ಕಾಪಟ್ಟೆ ರಿಯಾಯಿತಿ ಕೊಡ್ತೀನಿ. ನಾನಿರೋದಕ್ಕಿಂತ ಹೆಚ್ಚೆ ಹೊಗಳ್ತಿದ್ದಿ. ಅಯ್ಯೋ ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ. ನಾನು ನಿನ್ನ ದಾಸ. ನಾನು ನಿನ್ ಶ್ರೀಮಂತಿಕೆ ನೋಡಿ ಆರಿಸ್ಕೊಳ್ಳಿಲ್ಲ. ನಿಮ್ಮ ಮತ್ತೊಮ್ಮೆ ನನ್ನ ಹಾಗೆ ಮಾಡ್ಕೋಬೋದಲ್ಲ. ನನ್ನ ಬಗ್ಗೆ ಹಾಗೆ ಅನ್ನಿಸ್ತಿದೆ. ನೋಡು, ನೀನು ಈ ಮೈಲಿ ಟೆಸ್ಟ್ ಹೋಗಿದ್ದು ಪರವಾಗಿಲ್ಲ. ನೀನು ನೋಡಿ ಮೊದಲೇ ಸ್ಟೇಟಲ್ಲಿ ಪ್ರೀತಿ ಉಕ್ಕಬಿಡ್ತು. ನೀನು ನನ್ನ ನಂಬೆ ಪೂರೈಸಿ
ಮೇಲಕ್ಕೆ ತಿಲೋತ್ತಮೆ ಬಾಯಿ ಕೂತ್ಕೋ. ನಾವು ನಮ್ಮ ಪ್ರೀತಿನ ಗಟ್ಟಿಗೊಳಿಸ್ಕೋಬೇಕಾದ್ರೆ ಯಾವಾಗಲೂ ಹೀಗೆ ಕಳಿಸ್ತಾನೇ ಇರ್ತೀವಿ ಅಂತ ಆನೆ ಭಾಷೆ ಪ್ರಮಾಣ ರಮೇಶ್ ಚಿಂತಾಜನಕ ಪ್ರೀತಿಗೆ ಕರುಣಾಪೂರಿತ ಪ್ರೀತಿಗೆ ನಾನು ಕಟ್ಟೋಗ್ತೀನಿ. ಇಷ್ಟವಿಲ್ಲ ಯಾರೋ ಬರ್ತಿದ್ದಾರೆ. ಏನ್ ಕುಟಾರಿ? ಸ್ವಲ್ಪ ಮಾತಾಡ್ತೀನಿ. ಕಾರಿಗೆ ಒಳ ಮಾತಾಡೋದು ಗೊತ್ತಿಲ್ವಾ? ಯಜಮಾನ್ರೆ, ನಾನು ಅಕ್ಕನ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ನಮ್ಮ ಮನದಾಳದ ಮೋಹಿನಿ ಆಗಲ್ಲ ಅಂತ ಹೇಳ್ಬೋದು. ನಾನು ಮದನ್ ಮುಂಚಿನ ಪ್ರೀತಿ ಮಾಡ್ಬೇಕು ಅಂತ ಅಪ್ನೆ ಆಗಿದೆ. ತೊಂದ್ರೆ ಮಾಡೋಣ. ಸ್ವಲ್ಪ ಹೊತ್ತು ಬಿಟ್ಟು ಬರಕ್ಕಾಗಲ್ಲ ಕುಟಾರಿ? ಆದ್ರೆ 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 ನನ್ನ ರಕ್ತ ಕುಡಿಯಕ್ಕೆ ಇಷ್ಟಾದ್ರೆ ಸಾಕು. ಸಾಕ್ಷಾತ್ ಮನುಷ್ಯ. ತುಂಬಾ ಅರ್ಜೆಂಟ್ ವಿಷಯ. ಕಮಲಕ್ಕ, ನಾನು ಹೋಗ್ಬಿಡ್ತೀನಿ. ದೇವ ದೇವ ಅವನ್ನ ಕರ್ಕೊಂಡು ಹೋಗ್ತಾ ನಾಳೆ ಕೊಡು ದೇವ್ರೆ, ನಾಳೆ ಕೊಡು. ಅವ್ಳು ಬರೋ ಅಷ್ಟರಲ್ಲಿ ನನ್ನ ಪ್ರೀತಿಗೆ ಕರೆನ್ಸಿ ಹಾಕ್ಸ್ಕೊಂಡ್ಬಿಡ್ತೀನಿ. ಕುಟಾರಿ, ನೀನ್ ಯಾಕೆ ಹೀಗಾಗೋಗ್ಬಿಟ್ಟೆ? ರೀತಿ ನೀತಿ ಎಲ್ಲ ವಿಚಿತ್ರವಾಗೋಗಿದೆ. ಅವನೊಳ್ಳೆ ಪ್ರಾಣಿ ತರ ಆಡ್ತಾನೆ. ನನ್ ಕೈಲಂತೂ ನೋಡಕ್ಕಾಗಲ್ಲಪ್ಪ. ಅವನ ಒಂದು ಗೊತ್ತೋಡ್ಸು. ಕಮಲಕ್ಕ, ನನ್ಗೆ ಎರಡೆರಡು ಪಾಠ ಒಂದೇ ಕಾಲದಲ್ಲಿ ನಿಭಾಯಿಸಕ್ಕಾಗಲ್ಲ. ಒಂದ ನಾನು ನಿಮ್ ಹಾಗೆ ನಡ್ಕೋಬೇಕು, ಇಲ್ಲ ಆಡಿನ ತರ ಇರ್ಬೇಕು. ಹೀಗೆ ನಾವು ನಿಲ್ವಲ್ಲ. ಕೆಲ್ಸದವ್ರ ಹಾಗೆ ನನ್ನ ಮಾತು ಕೇಳು. ಆ ಮನುಷ್ಯ ಖಂಡಿತನಕ್ಕೆ ಸರಿ ಹೊಂದಲ್ಲ. ನಿಮ್ಗೆ ಇಷ್ಟವಾಗ್ತೇವಂತ ಏನ್ ಕಂಡ್ರೆ ಅವನಲ್ಲಿ? ನನ್ಗೆ ಅವನು ಇಷ್ಟ ಇಲ್ಲ. ಅವನು ನಿನ್ನೆ ಪರೀಕ್ಷೆ ಮಾಡೋದು, ನಿನ್ನೆ ನೋಡೋದು. ಅವನು ನನಗೆ ಸರಿಯಾದ ಜೋಡಿ ಅಲ್ಲ ಅಷ್ಟೇ. ನಾನ್ ಬೇಡ ಅಂದ್ರೆ ನಮ್ಮಪ್ಪ ಏನು ಬಲವಂತವಾಗಿ ಅವನನ್ನ ಮದುವೆ ಮಾಡ್ಕೊಂತೆ ನನ್ನನ್ನು. ನೋಡು, ನನ್ನ ಅಭಿಪ್ರಾಯ ತಿಳಿಸಿದೀನಿ. ನೀನು ಕೂಡ ಅವನಿಗೆ ನನಗೆ ನೀನ್ ಇಷ್ಟ ಇಲ್ಲ ಅಂತ ಹೇಳಿ ಬೇಗ ಹೊರಗೆ ಬರೋದು ಒಳ್ಳೇದು. ಅಯ್ಯೋ, ನನ್ ಕೈಲಿ ಆಗಲ್ಲ ಅಕ್ಕ. ನಿನ್ ಕೈಲಾಗಲ್ಲ. ಯಾಕೆ? ಏನಾಯ್ತು? ಯಜಮಾನ್ರ ಅಪ್ಪೆ ಹೊರಡಿಸಿದ್ದಾರೆ. ಇದು ನಾಯಿನ ಅಪ್ಪಣೆ ಹೊರಡಿಸಿದಾರ? ಛೇ, ನಾಯಿನ ಹೀಗೆಲ್ಲ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಸರಿ ಸರಿ, ನನಗೆ ಅವ್ನು ಇಷ್ಟ ಆಗಿಲ್ಲ ಅನ್ನೋದನ್ನ ಅವ್ನಿಗೆ ತಿಳಿಸ್ಬಿಡು. ಹಾಗಂದ ಬೇಗ ಅವ್ನು ಮುಂದುವರಿತಾನೆ ಅಂತ ಅನ್ಸಲ್ಲ ನನಗೆ. ಅಕ್ಕ, ನಿಮ್ಗೆ ಇಷ್ಟವಾಗ್ತಿರೋದು ಏನ್ ಕಂಡ್ರೆ ಅವನಲ್ಲಿ? ನನಗೆ ಅವನು ಇಷ್ಟ ಇಲ್ಲ ಅಷ್ಟೇ. ಅಕ್ಕ, ಸ್ವಲ್ಪ ನೋಡಿ, ಸಮಯ ತಗೊಳ್ಳಿ. ನಾನು ಈಗಾಗಲೇ ಅವನ್ನ ದ್ವೇಷಿಸ್ತಾ ಇದ್ದೀನಿ. ಇನ್ನಷ್ಟು ದ್ವೇಷಕ್ಕೆ ಮತ್ತಷ್ಟು ಸಮಯ ನಾನು ಯಾಕೆ ಮಾಡ್ಲಿ? ಅವ್ನ್ ಸೇರ್ತಾ ಅತಿ ಆಡ್ತಾನೆ. ಅವನೇನಾದ್ರೂ ಇವ್ರ ವಿರುದ್ಧ ನಿಮ್ ತಲೆ ಕೆಡಿಸಿದಾನ ಅಂತ? ನಿನ್ ತಲೆ. ಅವನ ಸೇವಕಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ನಾನಂತೂ ನಂಬಲ್ಲ. ಅವನು ತಾನು ಬುದ್ಧಿವಂತ ಅಂತ ತೋರ್ಸ್ಕೊಳಕ್ಕೆ ನಿಮ್ಗೇನೇನೋ ಕಟ್ಟಕತೆಗಳನ್ನ ಹೇಳಿರ್ಬೇಕು. ಏ, ಸಾಕು ಮಾಡು ನಿನ್ ಪುರಾಣ. ಆ ಸೇವಕನ ಜೊತೆ ಮಾತಾಡಿರೋದೇ ಸ್ವಲ್ಪ. ಸಿಕ್ಕ ಸ್ವಲ್ಪ ಹೊತ್ತಲ್ಲಿ ಅವನು ಹುಚ್ಚುಚ್ಚನೆಲ್ಲ ಮಾತಾಡಿದ್ದಾನೆ ಅಂತ ಅನ್ಸಿಲ್ಲಮ್ಮ. ನೀವೇನೋ ಅವ್ನ ಬಹಳ ಸಮರ್ಥಿಸ್ಕೊಳ್ಳೋ ಹಾಗಿದೆ. ಹಾ? ನನ್ನ ಮಾತು ಅವನನ್ನ ಸಮರ್ಥಿಸ್ಕೊಳ್ಳೋ ಆಗಿದ್ಯಾ? ಏನ್ ನಡೀತಿದೆ ನಿನ್ ತಲೆ ಮೇಲೆ? ನೀವು ಈ ರೀತಿ ಮಾತಾಡೋದನ್ನ ಯಾವತ್ತೂ ಕೇಳಿರ್ಲಿಲ್ಲ. ಆಯ್ತು ಬಿಡಿ, ಆ ಸೇವಕ ಏನು ಮಾತಾಡಿಲ್ಲ ಅಂದ್ರೆ ಮುಗೀತು ಅಷ್ಟೇ. ನಾನ್ ನಿಮ್ಮನ್ನ ನಂಬ್ತೀನಿ. ನೀವ್ ಅವ್ನ ಬಗ್ಗೆ ಏನ್ ಅನ್ಕೊಂಡ್ರು ಅದಕ್ಕೆ ನನ್ ವಿರೋಧ ಇಲ್ಲ. ನೋಡು 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 ನೋಡು. ಹೇಗ್ ಮಾತಾಡ್ತಾ ಇದೀಯ? ಮಹಾ ತಲೆಹರಟೆ ಆಗ್ಬಿಟ್ಟಿದ್ಯಾ ನೀನು. ನನ್ಗೆ ಅಳು ಬರೋದಾಗ್ತಿದೆ. ಅಯ್ಯೋ ಅಕ್ಕ, ನಾನ್ ಏನಂತ ಮಾತಾಡ್ದೆ? ನೀನ್ ಯಾಕ್ ಹೀಗೆ ಮಾತಾಡ್ತಿದ್ಯಾ ಅನ್ಕೊಂಡಿದ್ಯಾ? ಇದ್ರಿಂದ ಯಾರಿಗೂ ಒಳ್ಳೇದಾಗಲ್ಲ. ನಾವೀಗ ಎಲ್ಲಿ ಬಂದ್ ನಿಂತಿದೀವಿ? ನನಗೂ ಇದ್ರ ಬಗ್ಗೆ ಏನು ಗೊತ್ತಾಗ್ತಿಲ್ಲ. ನೀನು ಇಲ್ಲಿಗೆ ಹೋಗು. ಹೊರ್ಟೋಗು. ನಿನ್ನ ಎಷ್ಟೇ ದೂರ ತಳ್ಳಿದ್ರು ನಾನು ನಿನ್ನ ಹತ್ರ ಬರೋದನ್ನ ನಿಲ್ಲಿಸ್ತಾರೆ. ಕುಟಾರಿ, ಓ ನಿನ್ನ ಪ್ರೀತಿ ಮಾತಾಡೋದನ್ನ ನಿಲ್ಲಿಸ್ತಾರೆ. ನನಗೆ ನಿನ್ನಲ್ಲಿ ಯಾವುದೇ ರೀತಿ ತಕರಾರುಗಳು ಇಲ್ಲ. ಪ್ರಿಯ ಮುಚ್ಚು. ನಾವು ಈ ಪ್ರೀತಿ ಪ್ರೇಮ ಬಗ್ಗೆ ಎಲ್ಲ ಮಾತಾಡೋದು ಬೇಡ. ನೀನ್ ಹೇಗೆ ಹೇಳ್ತೀರೋ ಹಾಗೆ ನಚ್ಚಿನ. ನೋಡು, ನೀನು ಈ ಚಿನ್ನ ರತ್ನ ಅದೆಲ್ಲ ಕೈಯಲ್ಲಿ ನಿಲ್ಲಿಸ್ತಾನೆ ಇಲ್ಲ. ನೀನು ಅಷ್ಟೇ ನನ್ನ ಪ್ರಿಯ ಬಿಚ್ಚಲು ಅಂತ ನೀನ್ ಕರಿತೀಯಲ್ಲ. ಬಾಯಿ ಕಟ್ಟಿ ಹೇಳ್ಬಿಟ್ಟೆ. ಆಯ್ತು ನೋಡು, ನಮಗೆ ಹೇಗೆ ಸಾಧ್ಯವೋ ಹಾಗೆ ಮಾತಾಡೋಣ. ಮತ್ತೆ ಇರೋ ಸಮಯದಲ್ಲಿ ಒಬ್ರಿಗೊಬ್ರು ಅರ್ಥ ಮಾಡುವ ಪ್ರಯತ್ನ ಮಾಡೋಣ. ಆದ್ರೆ ನಿಮ್ಮ ಧ್ವನಿ ನಮ್ಮನ್ನ ನಂಬಾಡಿ ಬಿಡ್ಬೇಕಲ್ಲ. ನೋಡು ಮುಚ್ಚಲು, ನೀನ್ ಇಲ್ಲೇ ಇರ್ಬೋದು ಅಥವಾ ಹೋಗ್ಬಿಡ್ಬೋದು ಅಥವಾ ಮತ್ತೆ ವಾಪಸ್ ಬರ್ಬೋದು. ಇದೆಲ್ಲ ನನಗೆ ಏನೂ ಅನ್ಸಲ್ಲ. ಅನ್ಸಲ್ವಾ? ನೀನು
ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು. ನೀನು ನನ್ನನ್ನ ಪ್ರೀತಿಸಬಹುದು ಅಥವಾ ದ್ವೇಷಿಸಬಹುದು. ಆದ್ರೆ ನನ್ನ ಬುದ್ಧಿ ಹೇಳೋವರೆಗೂ ನಾನು ನಿನ್ನನ್ನ ಪ್ರೀತಿಸಲಾರೆ. ಇದು ಇವತ್ತಿನ ನನ್ನ ಮನಸ್ಥಿತಿ. ಇದಕ್ಕೆ ನನ್ನದೇ ಆದ ಕಾರಣಗಳಿವೆ. ಏನ್ ಕಾರಣಗಳು? ಅದನ್ನ ನನಗೆ ಹೇಳ್ಬಾರ್ದು. ಪುಟಾಣಿ, ನನಗೆ ಎಷ್ಟು ದುಃಖ ಆಗ್ತಿದೆ ಅನ್ನೋದು ನನಗೆ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನೀನು ನನ್ನ ಮನಸ್ಸಿನ ನೆಮ್ಮದಿಯನ್ನು ತಗೊಂಡು ಹೋಗ್ಬಿಟ್ಟಿದ್ಯಾ. ನನ್ನ ಬಗ್ಗೆ ಇವ್ನ ತಲೆಯಲ್ಲಿ ಏನೇನೆಲ್ಲ ಇದೆ. ಅವನಿಗಾಗಿ ನಾನು ಮಗು ಹಾಗೆ ಮಾಡ್ತಿದ್ದಾನೆ. ಗುಚ್ಚಲು, ಈಗ ನೀನು ನನ್ನ ಜೊತೆ ಮಾತಾಡ್ತಿದ್ಯಾ ಮತ್ತೆ ನಾನು ನಿನಗೆ ಉತ್ತರ ಕೊಡ್ತಾ ಇದ್ದೀನಿ ಅಷ್ಟೇ. ಅರ್ಥ ಆಯ್ತಾ? ನಿನ್ನ ಮಾತು ಜಾಸ್ತಿ ಆಗ್ತಿದೆ. ನೋಡು, ನನ್ನ ಮಾತು ಕೇಳು. ಕೇಳು, ನನ್ನ ಮಾತು ಕೇಳು. ನನ್ನನ್ನ ನಿರ್ಲಕ್ಷ್ಯ ಮಾಡು. ಹಾಗಾದ್ರೆ ಖಂಡಿತ ನನ್ನ ಕಾರಣವಾಗಿ ನಿನಗೆ ದುಃಖ ಆಗಲ್ಲ. ಈಗೇನೋ ನಿನ್ ಜೊತೆ ಸ್ವಲ್ಪ ಮಾತಾಡ್ತಾ ಇದ್ದೀನಿ ಅಷ್ಟೇ. ಆದ್ರೆ ಕೊನೆವರೆಗೂ ಹೀಗೆ ಇರ್ತೀನಿ ಅಂತ ಅನ್ಕೋಬೇಡ. ಯಾವುದೇ ಸಂಗತಿ ಕೊನೆ ಆಗುತ್ತೋ ಯಾವುದೇ ಕಾರಣನೂ ಬೇಕಿಲ್ಲ. ಇದಕ್ಕೆಲ್ಲ ಒಂದು ಕೊನೆ ಹಾಡೋಣ. ಇದೆಲ್ಲ ಒಂದು ಆಟ ಅಷ್ಟೇ. ಇನ್ನು ಮಾತಾಡಕ್ಕೆ ನನಗೆ ಇನ್ನೇನು ಉಳಿದಿಲ್ಲ. ಪುಟಾಣಿ, ನಂಗೆ ತುಂಬಾ ದುಃಖ ಆಗ್ತಿದೆ. ನೀನ್ ನನ್ಗೆ ಏನ್ ಹೇಳ್ಬೇಕು ಅಂತ ಹೇಳ್ಬಿಡು. ಏನು ಇಲ್ಲ, ನಿನ್ನ ನೋಡ್ಬೇಕು ಅನ್ನಿಸ್ತು ಅಷ್ಟೇ. ಇದಕ್ಕೇನ್ ಹೇಳೋದು? ಇವ್ರ ಮೇಲೆ ನಾನು ಸಿಟ್ಟು ಮಾಡ್ಕೋಬಹುದು. ಆದ್ರೆ ಯಾವ್ದಿಲ್ಲ ಬದಲಿಸೋ ಹಾಗೆ ಕಾಣ್ತಿಲ್ವಲ್ಲ. ನಿನ್ನ ಯಜಮಾನಿ ನಾನು ನನ್ನ ಯಜಮಾನನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ಹಾಗೆ ಮಾತಾಡದೆ ಅಂತ ಹೇಳ್ತಿದ್ದಾಗಿತ್ತು. ಅವಳಿಗೆ ಇಲ್ಲದ ಭ್ರಮೆ. ಇನ್ನೊಂದ್ಸಲ ಏನಾದ್ರು ಅವಳು ಹಾಗೆ ಮಾತಾಡಿದ್ರೆ ಮುಲಾಜಿಲ್ಲದೆ ದಬಾಯಿಸು. ಸರಿ. ನಾನು ನೋಡ್ಕೋತೀನಿ. ನನ್ನ ಚಿಂತೆ ಅದಲ್ಲ. ಸರಿ, ಹಾಗಾದ್ರೆ ನಮ್ಮಿಬ್ಬರ ಮಧ್ಯ ಇನ್ನೇನು ಉಳಿದಿಲ್ಲ. ಕಡೆ ಪಕ್ಷ ನನ್ನ ತಾಯಿರ ಸುಖವಾದ್ರೂ ನನಗಿರ್ಲಿ. ಇದನ್ನ ಒಂದು ನೆಪ ಮಾಡ್ಕೋತಾ ಇದ್ದಾರೆ. ನಿನ್ ಮನ್ಸನ್ನ ಬೇರೆ ಕಡೆ ತಿರ್ಗೋ ಹಾಗೆ ಮಾಡ್ಬೇಕು. ಇಲ್ದಿದ್ರೆ ಮುಂದೊಂದು ದಿನ ನಾನೇ ನೆನಪಿಸ್ಕೊಂಡು ನಗೋ ಹಾಗಾಗುತ್ತೆ. ಸರಿ, ನಾನಿನ್ನು ಬರ್ತೀನಿ. ಆಯ್ತು, ಹೋಗು. ಆ? ಅಯ್ಯೋ ಗುಚ್ಚಲು, ಗುಚ್ಚಲು, ನಿಜವಾಗ್ಲೂ ಹೋಗ್ತಿದ್ಯಾ? ಪುಟಾಣಿ, ನಾನು ಎಲ್ಲೇ ಹೋದ್ರು ನನ್ನ ಮನಸ್ಸು ಇಲ್ಲೇ ಇರುತ್ತೆ. ಹಾಗಂತ ನಿನ್ನ ಹೋಗ್ಬೇಡ ಅಂತ ನನ್ನಿಲ್ವಲ್ಲ. ಮಾಡಿದ್ದು ಒಂದೇ ಒಂದು ತಪ್ಪು ಅಂದ್ರೆ ನಿನ್ನ ನೋಡ ಕೂಡಲೇ ನಾನು ಇಲ್ಲಿಂದ ಹೋಗ್ತಾ ಇದ್ದಿದ್ದು. ಇವ್ರನ್ನ ಮರಿಬೇಕು ಅನ್ಕೊಂಡಷ್ಟು ಇವ್ರು ಮಾತಾಡೋದು ನನ್ನ ಮರಳು ಮಾಡ್ತಿದೆ. ಪುಟಾಣಿ, ನೀನ್ ನನ್ನನ್ನು ಎಷ್ಟೇ ಬೆಳೆದ್ರು ನಾನು ನಿನ್ನ ಭಾವನೆಗಳಿಗೆ ಬೇಸರ ಮಾಡಲ್ಲ. ನಾನು ಏನು ಮಾಡಿದ್ರೆ ನೀನ್ ನನ್ನನ್ನ ಪ್ರೀತಿಸ್ತೀಯ ಹೇಳು? ನಿನಗೆ ನನ್ನ ಹೃದಯನ ಗೆದ್ದಿದ್ದು ಗೊತ್ತಾಗದೇ ಇರ್ಬೋದು. ಹಾಗೆ ನನಗೂ ಹೃದಯ ಕೊಟ್ಟದ್ದು ಗೊತ್ತಾಗದೇ ಇರ್ಬೋದು. ಅಂದ್ರೆ ಅಂದ್ರೆ ನೀನ್ ನನ್ನನ್ನ ದ್ವೇಷಲ್ಲ ಅಂತ ಇದು ಅಥವಾ ಪ್ರೀತಿಸೋದು ಇಲ್ವಾ? ಹಾಗಾದ್ರೆ ನೀನ್ ನನ್ನ ಪ್ರೀತಿಸೋದಿಲ್ಲ ಅಂತ 100 ಸಲ ಹೇಳಿದ್ರು. ಈಗಾಗಲೇ 1000 ಸಲ ಹೇಳಿದೀನಿ. ನನ್ನ ಮಾತು ನಂಬ್ತೀನಿ. ನೀನ್ ನನ್ನನ್ನ ದ್ವೇಷಿಸಬಹುದು, ಇಲ್ಲ ಪ್ರೀತಿಸಬಹುದು, ಅಥವಾ ಇನ್ನು ಮುಂದೆ ಪ್ರೀತಿಸಬಹುದು. ಇದೇ ನಂಬಿಕೆಯಲ್ಲಿ ನನ್ನ ಮುಳುಗಿಸ್ಬಿಡು. ನಾನು ಒಳ್ಳೆ ನಂಬಿಕೆಯಲ್ಲಿ ಹೋಗ್ತಿದ್ದೀನಿ. ನಾನು ಸಾಗೋದಿಕ್ಕೆ ಸಹಾಯ ಮಾಡು. ಮಂಡಿ ಯೂಸ್ ಕೇಳ್ಕೊತಿದ್ದೀನಿ. ಇದೊಂದು ಬಾಕಿ ಇತ್ತು. ಛೆ, ನಾನು ಎಂತ ತೆಗೆದುಕೊಳ್ಳು. ನನ್ನ ಪ್ರೀತಿಗೋಸ್ಕರ ಇನ್ನು ನನ್ನ ಮುಂದೆ ಮಂಡಿ ಹೋಗಿ ಕೂತ್ಕೋಬೇಕಾ? ಎತ್ತೇಳು ಗುಚ್ಚಲು, ಏನಾದ್ರು ಬಂತಾ? ನಿನಗೆ ಏನ್ ಇಷ್ಟನೋ ಅದನ್ನೇ ಹೇಳ್ತೀನಿ. ಎತ್ತೇಳು. ನಾನು ನಿನ್ನ ದ್ವೇಷಿಸಲ್ಲ. ನೀನು ನನ್ನ ಪ್ರೀತಿಸೋದಾದ್ರೆ ನಾನು ಕೂಡ ನಿನ್ನ ಪ್ರೀತಿಸ್ತೀನಿ. ನನಗೇನಾಗಿದ್ದೀನೋ ಅದಲ್ದಿದ್ರೆ, ನಾನೇನಾದ್ರೂ ಒಬ್ಬ ಶ್ರೀಮಂತನಾಗಿದ್ರೆ, ನಾನೇನಾದ್ರೂ ಒಬ್ಬ ಗೌರವಸ್ಥನಾಗಿದ್ರೆ ಈಗ ನಿನ್ನನ್ನು ಹೇಗೆ ಪ್ರೀತಿಸ್ತೀನೋ ಆದ್ರೂ ಹಾಗೇ ಪ್ರೀತಿಸೋನಾದ್ರೆ ನಿನ್ನ ಮನಸ್ಸು ನನ್ನ ಬಗ್ಗೆ ಇರೋ ಅಸಹನೀಯತೆಯನ್ನು ಕಳ್ಕೊಬಿಡುತ್ತಾ? ಖಂಡಿತವಾಗಿಯೂ. ಹಾಗಾದ್ರೆ ನೀನು ನನ್ನನ್ನು ದ್ವೇಷಿಸಲ್ವಾ? ಇಲ್ಲ, ಪ್ರೀತಿಸ್ತೀನಿ. ನಿಜವಾಗ್ಲೂ ಹೇಳ್ತಿದ್ಯಾ? ಪ್ರೀತಿ ಚಲುವಿನ ಚಿತ್ತಾರ ಕಮಲಮಣಿ ಮುತ್ತಿನ ಹಾರ. ಪ್ರೀತಿ ಚಲುವಿನ ಚಿತ್ತಾರ ಕಮಲಮಣಿ ಮುತ್ತಿನ ಹಾರ. ಬಯಸಿ ಬಂದ ಬಾಳದು ಚಂದ ನಿನ್ನ ಸನಿಹ ಮಹದಾನಂದ. ಬಯಸಿ ಬಂದ ಬಾಳದು ಚಂದ ನಿನ್ನ ಸನಿಹ ಮಹದಾನಂದ. ಚಲುವಿನ ಚಿತ್ತಾರ
ಇಂಚದ ನಿಮ್ಮ ಮಾತುಕತೆಯನ್ನು ಮುಂದುವರಿಸಿ. ನಾನು ಮಾತುಕತೆಯಿಂದ ಹಿಂದೆ ಸರಿತೀನಿ ಅದೋದು ನಿರಾಶ ಆಗ್ಬೇಡ. ನೀನು ನಿನ್ನ ಜಡಿಗಳ ಮತ್ತೆ ಭಾಗವಾಗ ಸ್ವಲ್ಪ ಉದಾರವಾಗಿರು. ನೀನು ನಿನ್ನ ಜಡಿಗಳ ಬಗ್ಗೆ ಸ್ವಲ್ಪ ಗೌರವದಿಂದ ಮಾತಾಡು. ನನಗೆ ಏನು ಆಯ್ತು ಮತ್ತಿನ್ಯಾವಾಗ ನಿಮಗೆ ಸಮರ್ಥಿಸಿಕೊಳ್ಳುವಂತೆ. ಆಯ್ತು ಮೊದಲೇ ನನ್ನ ನೋಡು ಮುಜುಗರ ಪಡ್ಕೋಬೇಡ. ಏನೋ ಇದೆ ನಮಗೆ ಡೌಟು ನೋಡಿದೆ ಅದೇನೋ ಈಗ ಹೋದ್ನಲ್ಲ ಅವನು ತನ್ನ ಜನಗಳ ಬಗ್ಗೆ ಕೆಟ್ಟದಾಗ ಮಾತಾಡಿದಾನ. ಅವನೇ ಆದ್ರೂ ಅವನು ನಿನ್ನ ಮನಸ್ಸಿನಲ್ಲಿ ಅವನ ದನಿಗಳ ಬಗ್ಗೆ ಕೀಳುವಾಗಲೇ ಬರೋ ಹಾಗೆ ಮಾಡಿದಾನೆ ಅಂತ ಆರೋಪ ಇದೆ. ಅದ್ರ ಬಗ್ಗೆನೇ ಮಾತಾಡಬೇಕು ಅಂತಿದ್ವಿ. ಈ ವಿಷಯವಾಗಿ ಯಾರು ನನ್ನ ಮೇಲೆ ಪ್ರಭಾವ ಬೀರಲ್ಲ. ನಾನು ನಂಬಲ್ಲಪ್ಪ. ಸುಮ್ಮನೆ ಬೇರೆ ಬಗ್ಗೆ ಆತರ ಅಸಹ್ಯ ಭಾವ ಯಾಕೆ ಕೊಡುತ್ತೆ? ಯಾರು ನಿಮ್ ಕಿವಿ ಓದಿರ್ಬೇಕು. ಯಾಕೆ ಸಿಟ್ಟು ಮಾಡ್ಕೊತೀಯಾ? ಅಯ್ಯೋ ಹಾಗೇನಿಲ್ಲ ಮಗಳೇ, ನಾನ್ ಬಂದದ್ದು ಇದಕ್ಕೆ. ನಿನಗೆ ಅಪ್ರಮೇಯ ಬಗ್ಗೆ ಅಸಹ್ಯ ಭಾವ ಯಾಕಿದೆ? ಕಾರಣ ಕೊಟ್ಟು ನನಗೆ ಹೇಳು. ಅವನ ಬಗ್ಗೆ ಅಸಹ್ಯ ಹುಟ್ಟೋದಕ್ಕೆ ಕಾರಣ ಅವನೇ. ಇದರಲ್ಲಿ ಆ ಸೇವಕ ಅವ್ರ ಕೈವಾಡ ಏನಿಲ್ಲ. ಇದು ಮಾತು ನಿನಗೆ ಅರ್ಥ ಆಗ್ಬೇಕು ಅಲ್ವಾ? ಏನದು? ನಾನೇನೋ ಮುಜುಗರ ಪಡ್ಕೊಂಡಿದ್ದೆ, ಏನೇನೇನೋ ನಡೀತಿದ್ದಂತೆ, ಯಾರೋ ನನ್ನ ಕಿವಿ ಉಗಿದಾರಂತೆ. ಎಲ್ಲ ನಿನಗೆ ಗೊತ್ತಾಗ್ಬೇಕು. ವಿಚಿತ್ರವಾಗಿದೆ ನಿನ್ನ ಮಾತುಗಾರರಾಗಿ ಎಲ್ಲ. ವಿಚಿತ್ರವಾಗಿ ವರ್ತಿಸ್ತಿರೋದು ನೀನು. ನಮ್ಮನ್ನ ಪಾತ್ರ ಒಳ್ಳೆ ಅಪನಂಬಿಕೆಯಿಂದ ನೋಡ್ತೀಯಾ? ನೀನ್ ಈ ರೀತಿ ಮಾತಾಡೋದ್ರೆ ಉದಾರಿನ ಮಾತ್ರ ಹಾಗೆ ಅನ್ಸುತ್ತೆ. ಬುಚ್ಚುರು ಅವ್ನ ನಡಿಗಳ ಬಗ್ಗೆ ನಿನ್ನ ಹತ್ರ ಏನೂ ಮಾತಾಡಲ್ಲ ಅಂತ ಅನ್ನೋದು ಅವಳ ಆರೋಪ. ಅಲ್ಲೇ ಅವಳು ಕಮಲಕ್ಕ ಕೋಪದಿಂದ ಅವರನ್ನು ಸಮರ್ಪಿಸಿಕೊಂಡ ರೀತಿ ನೋಡಿ ದಿಗ್ಭ್ರಮೆ ಆಗುವಂತ. ಒಬ್ಬ ಸೇವಕಿ ಹೀಗೆಲ್ಲ ಮಾತಾಡೋದು ಅಂದ್ರೆ ಅವಳ ಸ್ಥಾನಮಾನಕ್ಕೆ ತಕ್ಕುದಲ್ಲ. ಅವಳು ಅಧಿಕ ಪ್ರಸಂಗಿ. ಅವಳು ಆಡೋ ರೀತಿಗೆ ಯಾರಿಗೆ ಅದು ಸಿಟ್ಟು ಬಂದೇ ಬರತ್ತಪ್ಪ. ನೀವಿಬ್ರು ಅಲ್ಲಿ ಬುದ್ಧಿ ಹೇಳಿ ಬಾ ಮುಗಿಸಿ ನಾನು ಮಾಡೋ ಪ್ರತಿಯೊಂದು ಕೆಲಸಕ್ಕೂ ಬೇರೆನೇ ಅರ್ಥ ಕಲ್ಪಿಸಿದಾಳೆ. ಅಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನಮ್ಮ ನೀವೆಲ್ಲರೂ ಆರೋಪ ಹೊರಿಸ್ತಾ ಇದ್ರಿ. ಸೀರಿಯಸ್ ಆಗಿರೋ ವಿಷಯ ನೀವೆಲ್ಲ ನನ್ನ ಲೇವಡಿ ಮಾಡ್ತೀರಾ? ನನ್ನ ಮನಸ್ಸು ನೆಮ್ಮದಿಯ ಕಳ್ಕೊತಾ ಇದೆ. ಸ್ವಲ್ಪ ಸಮಾಧಾನ. ಈ ವಿಷಯದ ಬಗ್ಗೆ ಆಮೇಲೆ ಯೋಚಿಸೋಣವಾ? ಇಲ್ಲ ಸಮಾಧಾನ ಅನ್ನೋದು ಸತ್ತು ಹೋಗಿದೆ. ಎಲ್ಲರೂ ಪಾಪ ಗುಚ್ಚಲ ಮೇಲೆ ಆರೋಪ ಹೊರಿಸ್ತಿದ್ದೀರಿ. ನಮ್ಗೆ ಇದೆಲ್ಲ ಸಾಕ ಹೋಗಿದೆ. ಸಿಟ್ಟು ಮಾಡ್ಕೋಬೇಡ. ನಮ್ಗೆ ಗುಚ್ಚುಲ ಮೇಲೆ ಕುಮಾರಿ ಅಷ್ಟೇ ಅಲ್ಲ. ಈಗ ಅಪ್ಪನ ಏನ್ ಮಾಡಬಹುದು ಅಂದ್ರೆ ಗುಚ್ಚುಲನ್ನ ಮನೆಯಿಂದ ಹತ್ತು ಬಿಡ್ಬೋದು. ಮೊದಲು ಆ ಕೂಟಾರಿನ ಹತ್ತು ಬಿಡಿ. ನಾನು ಅವಳನ್ನ ಅಕ್ರಮೆಯಿಂದ ಹೆಚ್ಚು ದ್ವೇಷಿಸ್ತೀನಿ. ನೋಡೋ ಅವಳ ಬಗ್ಗೆ ನೀನು ಏನಾದ್ರೂ ಅನ್ಕೋ. ಸತ್ಯ ಆ ಸೇವಕ ಅಂತ ನಿನ್ನ ತೊಲಗ್ತಾನೆ. ನೀವೊಂದು ದೊಡ್ಡದನ್ನ ಕಲಿತೇನೆ. ಅವನು ನನ್ನನ್ನ ಸೇವಕಿ ಅಂತ ತಿಳ್ಕೊಂಡಿದ್ದಾನೆ. ನನ್ನ ಜೊತೆ ಹಾಗೆ ವರ್ತಿಸ್ತಿದ್ದಾನೆ ಕೂಡ. ಆದ್ರೆ ನಾನ್ ಮಾತ್ರ ಅವನನ್ನ ಕಂಟ್ರೋಲ್ ಅಲ್ಲಿ ಇದ್ದೀನಿ. ತರವಲ್ಲದಾಗಿ ನಿನ್ನ ಇರ್ಲೇ ಬಿಡು ತಾಯಿ. ನೀನೇನ್ ಕೂಡ ಹಾಗೆ ನೀನೇನ್ ಇವಾಗ ಯಜಮಾನಿಯಾಗಿ ಉಳ್ಕೊಂಡಿಲ್ವಲ್ಲ. ನಿನಗೆ ಇಷ್ಟೇ ಬೇಡ ಅಂದ್ರು ಅವ್ರು ನಿನ್ ಮುಂದೆ ಮೊಂಡಿ ಊರಿಗೆ ಕೂತು ಪ್ರೇಮ ವೀಕ್ಷೆ ನೋಡೋದನ್ನ ನಾವು ನೋಡಿಲ್ಲ ಅನ್ಕೊಂಡಿದ್ಯಾ? ಪ್ರೀತಿಸ್ತೀಯೋ ಅಂತ ಕೇಳಿದಾಗ ಸಂತೋಷವಾಗಿ ಇದ್ದಲ್ಲ ಇಲ್ಲಿ ಮುಂದೆ ನಿಮ್ಮ ಅಲ್ಲೇ ಬಿಟ್ಟು ನೀವೆಲ್ಲ ಮಜಾ ಮಾಡ್ಕೊತಿರೋ ಆಟದಿಂದ ಬಲಿ ತಗೋಬೇಡಿ.
ಸ್ವಲ್ಪ ಸಮಯ ಕಾಯ್ಬೇಕು ಕೂಡ್ಲೆ ಆಮೇಲೆ ಈ ನಾಟಕ ಮುಂದುವರಿಸಿ ಕೇಳಿದ್ದಕ್ಕೆ ನೀನೇ ನನಗೆ ಥ್ಯಾಂಕ್ಸ್ ಹೇಳ್ತೀಯ. ನನಗನ್ಸೋ ಹಾಗೆ ಇವರು ಅಪ್ರಮೇಯ ಮದುವೆ ಆಗ್ತಾರೆ, ಅದು ಸಂತೋಷವಾಗಿ. ಕುಚಿಲು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತಲ್ಲ. ನನ್ನನ್ನ ಹುಡ್ಕೊಂಡಿದ್ರೆ ನಿನ್ಗೇನು ಒಳ್ಳೆದಾಗಲ್ಲ. ನಾನು ನಿನ್ ಜೊತೆ ಒಂದು ತುಂಬಾ ಮುಖ್ಯವಾದ ವಿಷಯ ಮಾತಾಡೋದಿದೆ. ಮುಖ್ಯವಾದ ವಿಷಯನ ನಮ್ಮ ಧೈರ್ಯಕ್ಕೆ ಸಂಬಂಧಪಟ್ಟಿದ್ದು. ಅದನ್ನ ಅವ್ರ ಹತ್ರನೇ ಹೋಗಿ ಮಾತಾಡು. ನನ್ನನ್ನ ನನ್ನ ಪಾಡಿಗೆ ಬಿಟ್ಬಿಡು. ದಯವಿಟ್ಟು ಪುಟ್ಟಾರಿ ನನ್ನ ಮಾತು ಕೇಳು. ನಾನೀಗ ಹೇಳೋ ವಿಷಯ ನಿನ್ನಲ್ಲಿ ಒಂದು ದೊಡ್ಡ ಬದಲಾವಣೆ ತರುತ್ತೆ. ಸರಿ ಹಾಗಿದ್ರೆ ಮಾತಾಡು, ಕೇಳಿಸ್ಕೊತೀನಿ. ನೀನ್ ಯಾರು ಹೇಳೋದಿಲ್ಲ ಅಂತ ಭಾಷೆ ಕೊಡು. ನಾನು ಯಾವತ್ತೂ ಯಾರಿಗೂ ಮೋಸ ಮಾಡಿಲ್ಲ. ಸರಿ, ನನಗೆ ನಿನ್ ಬಗ್ಗೆ ಇರೋ ಪ್ರೀತಿ ನಂಬಿಕೆಯಿಂದಾಗಿ ಈ ವಿಷಯ ನಿನ್ ಜೊತೆ ಹಂಚ್ಕೊಳ್ತೀನಿ. ಆಯ್ತು, ನಾನು ನಿನ್ನನ್ನ ನಂಬ್ತೀನಿ. ಈಗ ಅದೇನ್ ಹೇಳ್ಬೇಕು ಅಂತಿದ್ಯೋ ಹೇಳು, ಕಡಿ ಮಾಡ್ಬೇಡ. ನೀನು ನನ್ನ ತಪ್ಪು ತಿಳ್ಕೊಂಡಿದ್ಯಾ ಪುಟ್ಟಾರಿ, ಭಾಷೆ ಕೊಟ್ಟಿದ್ಯಾ, ಮರಿಬೇಡ. ಈಗ ವಿಷಯಕ್ಕೆ ಬರೋಣ. ನನಗಂತೂ ನಿನ್ನ ಪ್ರೀತಿಸದೇ ಇರಕ್ಕೆ ಸಾಧ್ಯವೇ ಇಲ್ಲ. ಅದೇ ವಿಷಯ, ನಾನು ಬರ್ತೀನಿ. ತಾಳು. ಇಷ್ಟೊತ್ತು ನಿನ್ ಜೊತೆ ಮಾತಾಡ್ದವನು ಮಾತಾಡ್ಬೋದು. ಬುಜ್ಜಿಲು ಅಲ್ಲ. ಹಾಗಿದ್ರೆ ನೀನ್ ಯಾರು? ಇಲ್ಲೇ ನೀನ್ ನನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ಈಗ ಯಾರು ಬರೋದಿಲ್ಲ. ಇಲ್ಲ. ನಿನ್ ಯಜಮಾನಿ ಜೊತೆ ಇರೋನು ಅವನು ಏನು ಅದಲ್ಲ. ಹಾಗಿದ್ರೆ ಅವ್ನು ಯಾರು? ನನ್ನ ಸೇವಕ. ಮತ್ತೆ ನೀನು? ಅಪ್ರಮೇಯ. ಈಗ ನನ್ನ ಹೃದಯ ನನಗೆ ನಿಶ್ಚಲವಾಗಿ ಕಾಣಿಸ್ತಿದೆ. ಮದುವೆ ಆಗೋದಿಕ್ ಮೊದಲು ಮಾರುವೇಷದಲ್ಲಿ ಬಂದು ಮದುಮಗಳನ್ನ ಪರೀಕ್ಷಿಸೋಣ ಅಂತ ತೀರ್ಮಾನಿಸಿದೆ. ನಮ್ಮಪ್ಪ ನೀರು ಒಪ್ಕೊಂಡ್ರು. ನಾನು ಮದುವೆ ಆಗ್ಬೇಕು ಅಂತ ಬಂದ ನಿನ್ ಯಜಮಾನಿ ನನಗೆ ಇಷ್ಟವಾಗ್ಲಿಲ್ಲ. ನೀನು ಅವಳ ಸೇರ್ತಿ ನನಗೆ ಇಷ್ಟವಾದ. ನಿನ್ನನ್ನೇ ಪ್ರೀತಿಸಿದೆ, ನಿನ್ನಿಂದ ನನ್ನ ಯಜಮಾನಿ ಮಾಡ್ಕೊಂಡೆ. ನಿನ್ನ ಯಜಮಾನಿ ಅಭಿರುಚಿಗಳು ನನ್ನ ಅಭಿರುಚಿಗಳು ಹೊಂದೋದಿಲ್ಲ. ಅವಳು ನನ್ನ ಸೇವಕನ ಪ್ರೀತಿಸ್ತೀಯಾಳೆ. ಹ್ಞೂ ಅಂದ್ರೆ ಮದುವೆನೂ ಆಗ್ತಾಳೆ. ಈಗ ನಾನೇನು ಮಾಡ್ಬೇಕು? ನಾನು ಯಾರು ಅಂತ ಈಗಲೇ ನಿಮ್ಗೆ ಹೇಳೋದು ಬೇಡ. ನಮ್ಮ ಪರಿಸ್ಥಿತಿ ಒಳ್ಳೆ ಸಿನಿಮಾ ಕಥೆ ತರ ಇದೆ. ಆದ್ರೆ ಮೊದಲು ನಾನು ನಿಮ್ ಕ್ಷಮೆ ಕೇಳಬೇಕು. ತಿಳಿದೇ ಏನಾದ್ರು ಮಾತಾಡ್ಬಿಟ್ಟಿದ್ರೆ ಕ್ಷಮಿಸಿ. ಅಯ್ಯೋ, ಹಾಗೆಲ್ಲ ಮಾತಾಡಬೇಡ, ಅದು ಬೇಜಾರಾಗುತ್ತೆ. ನೀನು ನನ್ನಿಂದ ದೂರ ಆಗ್ತಿದ್ಯೇನೋ ಅಂತ ಆತಂಕವಾಗುತ್ತೆ. ನಿಜವಾಗ್ಲೂ ನೀವು ನನ್ನನ್ನ ಪ್ರೀತಿಸ್ತೀಯಾ? ನನ್ನ ಹೃದಯದ ಮೇಲೆ ಆಣೆ. ಅಪ್ರಮೇಯ, ನಾನು ನನ್ನ ಹೃದಯದಾಣೆ ನನ್ನ ಪ್ರೀತಿಸ್ತೀನಿ. ಯಾರು ಬರ್ತಿರೋ ಹಾಗೆ. ನೀನು ಈಗ ಕುಚ್ಚಿರೋ ಹಾಗೆ ಇರು. ಈ ಸೇವಕ ವಿಷಯದಲ್ಲಿ ಸ್ವಲ್ಪ ತಾಳ್ಮೆ ಇದ್ದಿರೋ. ಇದರಿಂದ ಬದುಕಕ್ಕೆ ನಾವು ಏನಾದ್ರೂ ಉಪಾಯ ಹುಡ್ಕೋಣ. ನೀನು ಹೇಗೆ ಹೇಳ್ತಿರೋ ಹಾಗೆ. ಇವನು ಅಪ್ರಮೇಯನೇ ಆಗ್ಬೇಕಾದ ಅಗತ್ಯ ನನಗಿತ್ತು. ನೀನು ಆತಂಕ ನೋಡಿ ನಂಗೆ ಟೆನ್ಷನ್ ಆಗೋಗ್ಬಿಟ್ಟು, ಅದಕ್ಕೆ ಅದನ್ನ ಸ್ವಲ್ಪ ಕಡಿಮೆ ಮಾಡೋಣ ಅಂತ ಬಂದೆ. ಹೊಸ ವಿಷಯ. ಅವನು ಕುಚ್ಚಿರುವಲ್ಲ ಅಪ್ರಮೇಯ. ಯಾರು? ಅದೇ ಅವನೇ. ಅವನ ತಾನೇ ನನ್ಗೆ ಈಗಲೇ ಹೇಳ್ದ ನಿಮ್ಮ ನಾಚೆ ಹೋಗಿದೆ. ಯಾರ ಬಗ್ಗೆ ಮಾತಾಡ್ತಿದ್ಯಾ? ಯಾಕೆ ನನ್ನ ಮಾತು ತಿಳಿದಿಲ್ವಾ ನಿನ್ಗೆ? ಈ ವಿಷಯನ ಅಪ್ಪಂಗೆ ಹೇಳ್ಬೇಕು. ನೀನು ನನ್ನ ಜೊತೆ ಇರ್ಬೇಕು. ಆದ್ರೆ ಈ ವಿಷಯ ಗುಟ್ಟಾಗಿರ್ಬೇಕು. ಹೌದೌದು ಇರುತ್ತೆ, ಯಾಕಂದ್ರೆ ಮ್ಯಾಟ್ ಏನು ಅಂತಾನೆ ಗೊತ್ತಿಲ್ವಲ್ಲ ನನಗೆ. ದೋಣಿನಂತೆ ದಡನಂತೆ ತೂತಾಗಿರೋ ರಂಗಾಂಗ ದೋಣಿ ಮುಳುಗಿಸೋದಿಕ್ಕೆ ಅಪ್ರಮೇಯ ಅನ್ನೋ ಸಾಫ್ಟ್ವೇರ್ ಬಿಡುಗಡೆ ಬೇಕಾಗಿದ್ದು ರಂಗ. ಜಾರ್ಜ್ ಓದ್ಬಿಡ್ತೀನಿ ಕಾಲು ಒದೆದ್ರೆ
ಈ ಪ್ರೀತಿ ಮಾತ್ರ ಹೀಗೆ ಹಾಗೆ ಬೈಗಳಕ್ಕಿಂತ ಈ ಬೈಗಳು ನನಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಒಪ್ಪತ್ತಿದೆ ಬೈರಿ. ಆದ್ರೆ ಈ ಪಟ್ಟಿನ ಪ್ರೀತಿಗೆ ತೊಂದರೆ ಮಾತ್ರ ಕೊಡಬೇಡಿ. ನೀನು ನನ್ನ ಹೆಸರಲ್ಲಿ ಅವನಿಗೆ ಪ್ರೀತಿಸೋದಕ್ಕೆ ಹೊರಟಿದ್ಯಾ, ಆ ಹುಡುಗನ ಮೋಸ ಮಾಡೋದಕ್ಕೆ ಹೊರಟಿದ್ಯಾ? ಏನಾದ್ರೂ ಹೀಗೆ ಮುಂದುವರ್ಸಿದ್ರೆ ನೀವ್ ಹೇಳಿದಕ್ಕೆ ತಾನೇ ನಾ ಇಷ್ಟೆಲ್ಲ ಮಾಡಿದ್ದು. ತಡಿ, ನಾನು ಯಾರೋ ಒಂದು ವಿಷಯ ಅವ್ರಿಗೆಲ್ಲ ಹೇಳಿ ನನ್ನ ಗುಡ್ಡನ್ನ ರಟ್ ಮಾಡಿ ಅನವಾರು ಹೊರಗಾಸ್ಕೊಂಡು ಗೊತ್ತಿದ್ದೀರಾ? ಆ ಹುಡುಗಿ ನನ್ನ ಫುಲ್ ಹಾರ್ಟ್ ಲವ್ ಮಾಡ್ತಾರೆ. ನನ್ನ ಬಸ್ಯ ಕೆಲಸ ಸ್ಕೂಲ್ ಅಂತೆಲ್ಲ ಗೊತ್ತಾದ್ಮೇಲೆ ನಾವು ನನ್ನ ಪ್ರೀತಿಸಕ್ ಶುರು ಮಾಡ್ಬಿಟ್ರೆ ಆಗ ಸರಿ. ನಾನು ಈಗ ಹತ್ರ ಹೋಗಿ ನನ್ನ ಮುಖದ ಕೀರ್ತು ಪಕ್ಕಕ್ಕಿಟ್ಟು ನನ್ನಾಗಿ ಸ್ವರೂಪ ದರ್ಶನ ಏನಾದ್ರೂ ಮಾಡ್ಬಿಟ್ಟು ಈ ವಿಷಯದ ಬಗ್ಗೆ ಪುಟಾರಿ ಜೊತೆ ಮಾತಾಡೋದು ಒಳ್ಳೇದು. ಈ ಸಿಕ್ಕು ಬಿಡ್ಸಕ್ಕೆ ಅವಳೇ ಸರಿಯಾದ ವಾಚನ. ನೀನು ಪುಟಾರಿ ಜೊತೆ ಮಾತಾಡ್ತಾನೆ, ಅವಳ ಜೊತೆ ಪ್ರೇಮ ಸಲ್ಲಾಪೆ ಚಂದ ಅಂದ ಆನಂದ. ಅವಳಿಗೂ ನನ್ನ ಬಗ್ಗೆ ಒಲವು ಇದೆ. ಫಸ್ಟ್ ಟೈಮ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೀನು ಅವಳ ಜೊತೆ ಪ್ರೀತಿ ಪ್ರೇಮ ಅಂತ ಕನ್ಸ್ಕೊಂಡು ಇರೋದೇ ಒಳ್ಳೇದು. ನೀನು ಮಾತಾಡೋ ಸ್ಟೈಲ್ ನೋಡಿದ್ರೆ ಇಷ್ಟೊಂದು ಶಿಷ್ಟಾಚಾರವಾಗಿದೆ. ನೀನ್ ತರ ಕೂಲಿ ಅವರು ಈ ತರ ಮಾತಾಡ್ತಾರೆ ಯಾವ್ದಾದ್ರು ನೀನು ನೋಡಿದ? ಬೇರೆ ತರ ಮಾತಾಡಲಿಕ್ಕೆ ನಾನು ಮಿಮಿಕ್ರಿ ಆರ್ಟಿಸ್ಟ್ ಅಲ್ಲ. ಮತ್ತೆ ಅವನ ಇತ್ತು ನೀನು ಯಾರೋ ಒಬ್ಬ ಗುಣವಂತ ಶ್ರೀಮಂತನ ಇನ್ಟೇಕ್ ಮಾಡ್ತಾ ನಮ್ಮ ಪುಟ್ಟಾರಿನ ಬಿಡಿಸೋ ಪ್ರಯತ್ನ ಮಾಡ್ತಾ ಇದ್ದೀರೋ ಅಂತ. ಇಲ್ಲ ನಾನು ಯಾರು ವಿಡಿಯೋ ಮಾಡಲ್ಲ. ನೀವು ಸುಮ್ಮನೆ ತಮಾಷೆ ಮಾಡಿ ನನ್ನ ರೇಷ್ಮೆ ತಂದಿದ್ದೀರ ಅನ್ಸುತ್ತೆ. ನೀವು ನೋಡಿದ್ರೆ ಬೇರೆ ಏನೋ ಮಾತಾಡ್ಕೊಂಡಿರೋ ಹಾಗೆ ಏನಿಲ್ಲ. ನಿಮಗೆ ಯಾಕೆ ನನ್ನ ಅವಳ ಪ್ರೀತಿಲಿ ಅಷ್ಟೊಂದು ಆಸಕ್ತಿ? ಆಯ್ತು, ನೀನು ಹೇಳಿದ್ರೆ ಅವಳಿಗೆ ನೀವು ಬಂದಿದೆ ಅಂತಾನೆ ಇಟ್ಕೊಳ್ಳೋಣ. ಮುಂದೆ ಏನು ಅದು ನಿಮ್ಗೆ ಹೇಳೋ ಅಗತ್ಯ ಇಲ್ಲ. ಆದ್ರೂ ಹೇಳ್ತಾ ಇದ್ರಿ, ಬೆಂಕಿ ಹಚ್ಕೋ. ಹುಳು ನನ್ನನ್ನು ಸಿಕ್ಕಾಪಟ್ಟೆ ಪ್ರೀತಿಸ್ತಾ ಇದ್ದಾಳೆ. ಈಗ ಎಲ್ಲ ಅರ್ಥ ಆಗ್ತಾ ಇದೆ. ಅಲ್ಲ, ಅವಳು ನಿಮ್ಮಲ್ಲಿ ರಿಯಾಲಿಟಿ ಪ್ರೀತಿಸುದು ಅಂತ ಅವಳು ಪ್ರೀತಿಗೆ ಯೋಗ್ಯವಾಗಿ ಕಾಣಿಸ್ತಾ ಇದ್ದೋ. ಈಗ ನಿಮ್ಮ ಪ್ರತಿಸ್ಪರ್ಧಿಯಿಂದ ಹೊಗಳಿಕೆಯನ್ನು ನಿರೀಕ್ಷಿಸಬಾರ್ದು. ಎಷ್ಟು ಟೈಮ್ ಸೀರಿಯಸ್ ಆಗಿ ಏನು ಪ್ರತಿಸ್ಪರ್ಧಿಗೆ ನಾವು ನೋಡೋ ಈ ತರ ಕಾಣೋದು ಸಹಜನೇ. ಚಂದ್ರ ವಿಚಾರಗಳನ್ನ ನಿಮ್ಗೆ ಹೇಳಬಾರ್ದು ಅಂತಿದ್ರೆ ಹೇಳ್ತಾ ಇದ್ದೀನಿ. ಏನಿಲ್ಲ, ನನ್ನ ಪ್ರತಿಸ್ಪರ್ಧಿ ಇನ್ನೂ ಒಂದು ಸ್ಟೆಪ್ ಮುಂದುವರಿಬಾರ್ದು ಅಂತ. ಪುಟಾರಿಗೆ ನಿಮ್ ಬಗ್ಗೆ ಏನೇನೋ ಗೊತ್ತಿಲ್ಲ ಎಲ್ಲ ಗೊತ್ತಿಲ್ಲ. ನಾನು ಅವ್ರ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತೀನಿ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಆ ಕಾರಣದಿಂದ ಏನಾದ್ರು ಅವ್ರ ಸ್ಥಿತಿಗೆಲ್ಲ ಗೆದ್ದಿರೋದು. ಲಾಸ್ಟ್ ಟೈಮ್ ಸೀರಿಯಸ್ ಆಗಿ ಏನು ಇಬ್ಬರ ಮಧ್ಯೆ ತಲೆ ಹಾಕಿ ತಲೆ ಮಾಡೋದ್ ಬಗ್ಗೆ ಅವಳ ಬಗ್ಗೆ ಕನಸು ಕಾಣೋದನ್ನ ಬಿಟ್ಟು ಬಿಡು. ನಾನು ಹಿಂಗ್ ಹೋಗ್ತೀನಿ. ಬಿಟ್ಬಿಡ್ತೀನಿ. ಇದೆಯಾ? ಯಾಕೆ ಯಾಕೋ ಬೇರೆ ಸಿಗ್ತಾ ಕಾಣ್ತಿದೀವಾ? ಅವನ ಜೊತೆ ಮಾತಾಡ್ತಾ ಇದ್ದೆ. ಅವನು ಸಪ್ಪಗಿದ್ದಾನೆ, ನೀವೇನಾದ್ರು ಅಂದ್ರ? ಅವರು ನಿನ್ನ ತುಂಬಾ
ನಾನು ಮೋಸ ಹೋಗ್ಬಿಟ್ಟೆ. ತುಂಬಾ ದುಃಖ ಆಗ್ತಿದೆ. ಕಾಶಿಗೆ ಹೋದ ನಮ್ಮ ಭಾವ, ಕಾಶಿಗೆ ಹೋದ ನಮ್ಮ ಭಾವ ಕಪ್ಪೆ ತೊಡ್ದಿ ಸೊಳ್ಳೆ ಬರ್ತೇವೆ. ಕಮಲಕ್ಕ ನಿಮ್ಮಿಬ್ಬರು ಡಬ್ಬು ಚೆನ್ನ ನಮ್ಗೆ ಹೇಳೇ ಇಲ್ಲ. ನನ್ನನ್ನ ಅಷ್ಟು ಪ್ರೀತಿಸು ಅವನನ್ನ ನಾನ್ ಪ್ರೀತಿಸ್ದೆ ಹೋದ್ರೆ ನಾನು ಹೆಣ್ಣೆ ಅಲ್ಲ. ನೀವೆಲ್ಲರೂ ನನ್ನ ಪ್ರೀತಿನ ಒಪ್ಲೇಬೇಕು. ಯಾಕೆ ಅಂತೀರಾ ಗೊತ್ತಾ? ಏನಿಲ್ಲ, ಆ ಅಪ್ರವೇಶ ಸಿಟ್ಟು ನೆನ್ಕೊಂತು ನೋಡ್ ನನಗೆ. ನೀವಿಬ್ರೇ ಮಾತಾಡ್ತಿದ್ರಲ್ಲ, ಅವನ್ ಏನ್ ಹೇಳ್ದ? ಅಯ್ಯೋ, ಅಂತ ಮನುಷ್ಯನ ನೋಡೇ ಇಲ್ಲ. ಊಟಕ್ಕೆ ಸಿಟ್ಟು ಮಾಡ್ಕೊಳಕ್ಕೆ ಬರಲ್ಲ. ಅಯ್ಯೋ, ಅವನು ಗೋಡಿ ಗುಂಡಿಗೆ ಅವನೇ ಬಿದ್ದ. ನನಗೇನು ಅಯ್ಯೋ ಬಾಬಾ ಅನ್ಸಲ್ಲ. ನೋಡು, ಈಗ ಏನೆಲ್ಲ ಆಗಿದ್ಯೋ ಎಲ್ಲ ಒಳ್ಳೆದಕ್ಕೆ ಆಗಿದೆ. ಇನ್ನೂ ಯಾರ ಸಾಕು ಮಗಳೇ. ಅದ್ರ ಮೇಲೆ ಅಪ್ರವೇ ಯಾವ ಸ್ಥಿತಿಲಿ ಏನೋ. ನಾನು ಈಗ ತಪ್ಪು ಒಪ್ಕೊಳ್ಳೇಬೇಕು. ಹಾಗಾದ್ರೆ ನೀನು ಅವ್ರ ಕೈ ಹಿಡಿಯೋದ್ರ ಮಾಡ್ಬಿಟ್ಟಿದ್ಯಾ ಅನ್ನು? ಅದು ಈ ಮಾರು ವಯಸ್ಸಲ್ಲೇ. ಹೌದು ನಾಯನ. ಏನ್ ಧೈರ್ಯ, ಏನ್ ಧೈರ್ಯ. ಮೊದಲೇ ಅಂದ್ರೆ ಸಾಲ ಹಾಕಿಬಿಟ್ಟು ಓಡ್ತಿದ್ದವಳು, ಈಗ ಜಾಮ ಜನಕರಾಗೋಗ್ತಿದ್ದೆ. ಸಾಕಾಗ್ಬಾರ್ದ? ಮಗಳೇ, ಇನ್ನು ನೀನು ನನ್ನ ಬಗ್ಗೆ ಚಕಾರ ಇಟ್ಟೋಗಿಲ್ಲ. ನಿನಗೆ ಏನು ಬೇಕೋ ಅದಕ್ಕೆ ನನ್ನ ಒಪ್ಪಿಗೆ ಇದೆ. ನಾಯನ, ನಿನಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲು. ನಾನು ಅಪ್ಪನಯ್ಯ ಒಬ್ರಿಗೊಬ್ರು ಹೇಳಿ ಮಾಡಿಸ್ತಾ ಇದ್ದೀವಿ. ಮೇಡ್ ಫಾರ್ ಈಚ್ ಅದರ್. ನಾನು ಅವನ್ನ ಮದುವೆ ಆಗ್ಲೇಬೇಕು. ಮತ್ತೆ ನಾಯನ, ನೀನು ನನಗೆ ಹೇಗ್ ಬೇಕೋ ಹಾಗೆ ನಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟು ನಿನ್ನ ಹೃದಯ ಹಿಕ್ಕಿ 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 ಮುಖ ಆಗ್ತಾ ಇದೆ. ನನಗಂತೂ ನಿನ್ನ ಸಂಭ್ರಮ ನೋಡಿ ತುಂಬಾ ಸಂತೋಷವಾಗ್ತಾ ಇದೆ. ಅಪ್ರಮೇಯ ನನ್ನ ಮದುವೆ ಆಗೋದ್ರಿಂದ ಅವ್ರ ಅಪ್ಪಂಗೆ ದುಃಖ ಆಗುತ್ತೆ ಅಂತ ಯೋಚಿಸ್ತಾ ಇದ್ದಾನೆ. ಹುಟ್ಟು ಮತ್ತು ಅದೃಷ್ಟ ಇವೆರಡನ್ನೂ ಅವನು ನಂಬಲ್ಲ. ಅದಕ್ಕೆ ನಾನು ಅವನನ್ನ ಗೆದ್ದು ಬಿಟ್ಟಿದ್ದೀನಿ. ಅವನು ಸುಮ್ಮನೆ ನನ್ನನ್ನ ಒಪ್ಕೊಂಡ್ಬಿಡೋದು ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಪ್ರೀತಿ ಮತ್ತು ಅದರ ಸಕಾರಣ. ಎರಡರ ನಡುವಿನ ಯುದ್ಧ. ಪ್ರೀತಿ ಮತ್ತು ಸಕಾಲದ ಮಧ್ಯೆ ಕಾರಣವೇ ಗೆಲ್ಲಲಿ. ಅಪ್ರಮೇಯ ಒಪ್ಪೋದಾದ್ರೆ ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ, ನಾನೀಗ ಒಂದ್ ಪ್ರೀತಿ ಪಡ್ಕೊಂಡಿದ್ದೀನಿ. ಅವನು ಕೂಡ ಸಿದ್ಧವಾಗಿದ್ದಾನೆ. ಈಗ ನೀವು ನನಗೆ ಏನ್ ಮಾಡ್ತೀರಿ? ಕಮಲ, ಇದ್ರ ಬಗ್ಗೆ ನಿನ್ನ ತಕರಾರು ಏನಿಲ್ಲ ತಾನೆ? ಇಲ್ಲ, ಅವನ ಹೃದಯದಲ್ಲಿ ನಾನು ಯಾವ ಪಾಲನ್ನು ಕೇಳಲ್ಲ. ಹಾ ಕಮಲಕ್ಕ, ನಾನು ಮದುವೆ ಆಗೋದ್ರ ಬಗ್ಗೆ ನಿಮ್ಗೆ ಖುಷಿ ಆಗ್ತಿದ್ಯಾ? ಯಜಮಾನಿ ನಿಮ್ಗೂ ಖುಷಿ ಆಗ್ತಿದ್ಯಾ? ಹೌದು, ನೀನು ಅವನ್ನ ಧಾರಾಳ ಮದುವೆ ಮಾಡ್ಕೋಬಹುದು. ನಾನು ಅಷ್ಟೇ ಪರ್ಮಿಷನ್ ಬಿಸಾಕ್ಬಿಟ್ಟಿದ್ದೀನಿ. ನನ್ನಂತ ಅದೃಷ್ಟವಂತೆ ಈ ಭೂಮಿ ಮೇಲೆ ಇಲ್ಲ. ಆದ್ರೆ ನೀನು ಮದುವೆ ಮುಂದುವರೆಕ್ಕೂ ಮುಂಚೆ ನೀನು ಯಾರು ಅನ್ನೋದನ್ನ ಅವ್ನು ಸ್ವಲ್ಪ ತಿಳಿಯೋ ಹಾಗಬಾರ್ದು. ನಾನು ಸ್ವಲ್ಪ ಅಂತ ಹೇಳಿದ್ರು ಎಲ್ಲ ಗೊತ್ತಾಗೋಗ್ಬಿಡುತ್ತಲ್ವಾ? ಈ ಸುದ್ದಿ ಕೇಳಿ ಅವನಿಗಾಗ ಆಗೋದಂತ ತಪ್ಪಲ್ಲ ಅನ್ಸುತ್ತೆ. ಅಪ್ಪೋ, ಅವನೇ ಬರ್ತಿದ್ದಾನೆ. ನಮ್ ಪಾಡಿಗೆ ಬಂದು ಬಿಟ್ಬಿಡಿ. ಅವ್ನು ಹೇಗಿರ್ಬೇಕೋ ನಾನು ಅವ್ನಿಗೆ ಹೇಳ್ಕೊತೀನಿ. ಆಯ್ತು ಬಿಡಮ್ಮ, ನಾವಿಂದ ಕಾಲ್ ತೆಗಿತೀವಿ. ನೀನು ಕಣ್ಣೆದ್ರು ಇಲ್ಲ ಅಂದ್ರೆ ಕಣ್ಣು ಕಟ್ಟ ಕಟ್ಕೊಂಡ್ಬಿಡುತ್ತೆ. ಮನಸ್ಸು ಕೊರಗಿ ಬದುಕು ಮೇಲೆ ಬೆಂಡಕಾಯ. ರಾಣಿ, ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ. ರಾಜ, ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ. ನನ್ನ ಪ್ರೀತಿನ ಅನುಮಾನಿಸ್ಬಾರ್ದು. ನೀನು ಅಷ್ಟೇ ನಮ್ ಪ್ರೀತಿನ ಎಂದು ಅನುಮಾನಿಸ್ಬಾರ್ದು. ನಮ್ ಪ್ರೀತಿ ನಿತ್ಯ ನಿರಂತರವಾಗಿರ್ಬೇಕು. ನಿನ್ನ ಬಾಯಿಂದ ಹೊರತಾರೆ ಮಾತಲ್ಲ, ನನ್ನ ತುಟಿಯಿಂದ ಹಾಗೆ ಸಾಕಬೇಕು. ನಮ್ಮಪ್ಪ ಇನ್ನೂ ಮದುವೆಗೆ ಒಪ್ಪಿಲ್ಲ. ನಾನು ಅವ್ರ ಜೊತೆ ಮಾತಾಡಿದ್ದೀನಿ. ನೀನು ಅವ್ರ ಜೊತೆ ಕುತ್ಕೊಂಡು ಮಾತಾಡೋದಕ್ಕೆ ಅವ್ರ ಅತ್ತೆ ಕೊಟ್ಟಿದ್ದಾರೆ. ನೀನು ನನಗೆ ಕಳಿಸಿರೋ ಪ್ರೀತಿಗೆ ನಾನು ಚಿರನುಡಿ. ನಾನು ನಿನ್ಗೆ ಎಲ್ಲವನ್ನು ಕೊಡ್ಲಿಕ್ಕೆ ಸಿದ್ಧ. ಆದ್ರೆ ನೀನು ಯಾವಾಗ ಹೀಗೆ ಇರೋದಾದ್ರೆ ನಾನು ನಿನ್ನ ಪ್ರೀತಿಗೆ ಎಲ್ಲಿ ತೊಂದರೆ ಮಾಡ್ತೀನಿ ಅಂತ ಭಯ. ಭಯನ? ನೀನ್ಯಾಕೆ ನನ್ನ ತೊಂದ್ರೆ ಪ್ರೀತಿ ಮಾಡ್ತೀಯಾ? ಅಯ್ಯೋ, ಆಗಲ್ಲ. ಯಾಕೆ ರೀತಿ ಏನೇನೋ ಮಾತಾಡ್ತಿದ್ದಿ? ಏನ್ ಮಾಡ್ಬೇಕು ಅಂತ
ಮಾಡಿದ್ರೆ ಅವನಿಗೆ ತಡ್ಕೊಳ್ಳೋಂಥ ಶಕ್ತಿ ಇದೆಯಾ? ಅವನು ದನಕೊಟ್ಟಿಗೆ ವಾಸ ಮಾಡಿ ಇಷ್ಟಪಡ್ತಾನ. ನಾನು ಅವನಿಗೆ ಪ್ರೀತಿ ಪ್ರೇಮ ತುಂಬಿದ ಒಂದು ಪುಟ್ಟ ಗುಡಿಸಲು ಮಾತ್ರ ಕೊಡಬಲ್ಲ. ಚಲಾವಣೆ ಇಲ್ಲದ ನಾಣ್ಯ. ನನ್ನ ಹೆಸರು ರಂಗ ಅಂತ ಹೇಳ್ತಾರೆ. ಪ್ರೀತಿಯೆಲ್ಲ ಸೈನಿಕನ ಎದುರಿಸಿದ್ದೇನೆ ಅಂತ ಹೇಳಿ. ಸೈನಿಕರ? ಹೌದು, ಒಬ್ಬ ಸಂಭಾವಿತ ಶ್ರೀಮಂತನ ಅಂಗರಕ್ಷಕ ಅಂದ್ರೆ ಸೈನಿಕ ತಾನೆ. ಸಂಭಾವಿತ ಶ್ರೀಮಂತನ ಅಂಗರಕ್ಷಕ ಅಂದ್ರೆ ನೀನು ಅಪ್ಪನೇ ಅಲ್ಲ. ಅವ್ರನ್ನ ಅಂದ್ರೆ ನೀನು ಕಪ್ಪಳ ಕೊಡುಗೆ ಅನಿಸ್ತಿದೆ. ಸದ್ಯಕ್ಕೆ ನಾನು ಗೆದ್ದೆ. ಯಾವುದೇ ಸಂಭಾವಿತ ಸಜ್ಜನ ನಿನ್ನ ಪ್ರೀತಿಗೆ ಎಷ್ಟು ಗೌರವ ತೋರಿಸ್ತಾನೋ ನಾನು ಅಷ್ಟೇ ಗೌರವ ತೋರಿಸ್ತೀನಿ. ನನ್ನ ಅಂತಸ್ತು ನಿನ್ನ ಅಂತಸ್ತನ್ನ ಕ್ಷಮಿಸ್ತಾ ಇದೆ. ನಾವಿಟ್ಟು ಒಬ್ರಿಗೊಬ್ರು ಹೇಳಿ ಮಾಡಿಸಿದ ಜೋಡಿ. ನನ್ನ ಮನದಾದ ಮೋಹಿನಿ ನಿನ್ನ ಪ್ರೀತಿನ ಐ ಆಲ್ವೇಸ್ ಸಸ್ಪೆಕ್ಟ್. ನಾನು ಇಕ್ಕಟ್ಟ ಸಿಕ್ಕಾಕೊಂಡ್ಬಿಟ್ಟಿದ್ದೆ. ನಾನು ನಿನ್ನಷ್ಟೇ ಯೋಗ್ಯತೆ ಉಳ್ಳೋಳು. ಒಬ್ಬ ಸಂಭಾವಿತ ಶ್ರೀಮಂತ ಹೆಣ್ಣು ಮಗಳ ಸೇವಕಿ. ಸೇವಕಿ? ಸೇವಕಿಯ? ಹೌದು, ಅವಳ ಯಜಮಾನಿ. ಚಿಕ್ಕಡಿ ನಾನು ಪಟ್ಟಣ ಹೋಗಿ ನಾನೇ ಮುಜುಗರ ಮಾಡ್ಕೊಳ್ಳೋ ಅಂತ. ಆಯ್ತು, ನಮ್ಮ ಕೊಡಕ್ ಖರ್ಚು ಬಿದ್ದಾಗಿದೆ. ನೀನನ್ನ ಪ್ರೀತಿಸ್ತೀಯಾ? ಮನಸ್ಸು ಬದಲಾಗಿಲ್ಲ. ಆಯ್ತು, ಅಂತ ಅಪಾಯವೇನು ಆಗಿರೋಣ ಅಂತ ಸಮಾಧಾನ ಪಡ್ಕೊಳ್ಳೋಣ. ಈ ವಿಷಯ ಏನು ಮಾತಾಡೋದು ಬೇಡ. ಮಾತಾಡಿ ಅವ್ರನ್ನ ನೋಡಿ ನಗಾಗೋದು ಬೇಡ. ನನ್ನ ಜೊತೆ ನಿನ್ ಗಡಿ ನನ್ನ ಹೊರತು ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾನೆ ಅಂತ ಈ ಗಡಿಗೂ ವಿಷಯ ಹೇಳ್ಬೇಡ. ಅಯ್ಯೋ, ನಿನ್ ದಣಿ ಬರ್ತಿದ್ದಾನೆ. ನಾನು ನಿನ್ನ ಪ್ರೀತಿಯ ವಿನಮ್ರ ರಾಣಿ. ನಾನು ನಿನ್ನ ಪ್ರೀತಿಯ ವಿನಮ್ರ ಟಾಪಾಯ್. ಗಂಡು ಮಗಳಿಂತಾನೆ ಹೋದಾಗಿತ್ತು. ನೀನ್ ಯಾರು ನನಗೆ ಹೇಳ್ತೀಯ? ದೇವರಾಣಿಗೂ ಹೇಳಿ ಅವಳ ಮನಸ್ಸು ಮಗು ತರ ತುಟಿ ಕಟ್ಟಿದ್ದಿಲ್ಲ. ಅಣೆ ಅವಳನ್ನ ಕೊಟ್ಟು ನನಗೆ ಮಾತೆ ಮಾಡ್ಕೊಡಿ ಅಂತ ಕೇಳೋನಿದ್ದೀನಿ. ಅವಳ ತಲೆ ಕೆಟ್ಟಿದೆ. ಅಥವಾ ನೀನ್ ಯಾರು ನೀನು ಸರಿಯಾಗಿ ಹೇಳಿದ ಅನ್ಸುತ್ತೆ. ಏನ್ ನಿಮ್ ಮಾತಿನ ಅಂತ? ನಾನು ನನ್ನ ಬಟ್ಟೆ ಹಾಕೊಂಡು ಅದು ಆಗಕ್ಕಾಗಲ್ಲ ಅಂತಾನ? ಅಥವಾ ನನ್ನ ಯೋಗ್ಯತೆ ಇಲ್ಲ ಅಂತಾನ? ನಾ ಪ್ರೀತಿ ತುಂಬಾ ರಾಂಗ್ ಆಗಿದೆ. ನಾನು ಬೇಕಾಗಿದ್ದು ಮಾಡ್ಕೊಳಕ್ಕೆ ನನಗೆ ಈ ಮದುವೆ ಬೇಕಿಲ್ಲ. ಇದನ್ನು ನಾನೇ ಕೊಟ್ಟಿದ್ದು. ಸುಮ್ಮನೆ ಕೊಟ್ಟಿದ್ದೀರಾ? ಚಿತ್ತ ಮಾಡಿಲ್ಲ. ಶೆಟ್ರ ಜೊತೆ ನಾನೇ ಮಾತಾಡ್ತೀನಿ. ಮಾತಾಡ್ತಿಲ್ಲ? ಮಾತಾಡಿ ಧಾರಾಳ ಮಾತಾಡಿ. ಅವರು ದೇವರಂತ ಮನುಷ್ಯರು. ತಲೆ ಕೆಟ್ಟ ಒಂದ್ ಸಾಹಸ ಆಯ್ತು. ಊಟ ನೋಡ್ದ್ಯಾ? ನಾನು ಹಾಗೆಲ್ಲ ಕೆಲಸ ತಟ್ಟೆ ಹೋಗಲ್ಲ. ನಿನಗೆ ಬಿಟ್ಕೊಂಡಿದ್ದೀನಿ. ತುಂಬಾ ಉಪಕಾರ ಆಯ್ತು. ನಾವು ತೊಲಗಿದ್ರಿಂದ ಇನ್ನ ಮದುವೆ ಹಾಕೊಂಡು ಇಬ್ಬರು ಸರಿ ಸಮಾನ ಪತ್ರ ಬರ್ತೀನಿ. ತ್ರಿಮೂಕ ಕುಟರಿ ನಿನಗೆ ನಮ್ಮ ಸಾಫ್ಟ್ವೇರ್ ಪರಿಚಯ ಮಾಡ್ಕೊಡಿಲ್ಲ. ಕುಚಲು ತುಂಬಾ ಯು ಕ್ಯಾನ್ ಕಾಂಟ್ಯಾಕ್ಟ್ ಬೇರೆ ಅಂಪೈರ್ ಇವಳು ನಮ್ಮ ಪ್ರೀತಿಗೆ ಎಷ್ಟು ಹೋಗ್ಬಿಡು. ಎಲ್ಲಿದ್ದೆ ನೀನು? ವರ್ಷ ಹೋದ್ಮೇಲೆ ನಾನು ನಿನ್ನ ಹುಡುಕ್ತಾ ಇದ್ದೆ. ನಾನು ಯಜಮಾನ್ರಿಗೆ ಏನ್ ಹೇಳ್ದೆ ಅಂತ ನಿನಗೆ ತಿಳಿಸೋಣ ಅಂದ್ರೆ ನೀನು ಸಿಗ್ಲೇ ಇಲ್ಲ. ನೀ ಎಲ್ಲ ಇದ್ದೆ. ಅದೇನ್ ಹೇಳ್ಬೇಕಾಗಿತ್ತು ಹೇಳು. ಏನೋ ಒಂಥರ ಮಾತಾಡ್ತಾ ಇದ್ದಾನೆ. ನಾನು ಯಜಮಾನ್ರಿಗೆ ನೀನ್ ಸೇವೆ
ಯಾರು ಹೇಳ್ದೆ ಇದ್ರಿಂದ ಹೊರಟೋಗ್ತೀನಿ. ಹೋಗೋದಿಕ್ ಮೊದಲು ಶೆಟ್ರಿಗೆ ಎಲ್ಲ ಕೆಲಸ ಹಾಕೊಂಡು ಕಾಪ ಬರ್ದಿಟ್ಟು ಹೋಗ್ತೀನಿ. ಬರ್ತಾಯ್ತಾ? ಆಯ್ತು. ಈ ಸಂದರ್ಭದಲ್ಲಿ ನನಗೆ ಇನ್ನೇನು ಯೋಚಿಲ್ಲ ತೋಚಿಲ್ಲ. ಅಲ್ಲದೆ ನನಗೆ ಇನ್ನೇನು ಕೆಲಸನೂ ಉಳಿದಿಲ್ಲ. ನಾನು ಇಲ್ಲಿಂದ ಹೋಗೋದಕ್ಕೆ ನನಗೆ ನಂದೇ ಕಾರಣಗಳಿವೆ. ಆ ಕಾರಣಗಳು ಏನು ಅಂತ ನನಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಏನು ಹೇಳಕ್ಕಾಗಲ್ಲ. ನೀನು ಅದನ್ನ ತುಂಬಾ ಸುಲಭವಾಗಿ ಊಹಿಸ್ಬಹುದು. ಓಹೋ, ಯಜಮಾನ ಮಗಳಿಗೆ ಹೀಗಾಗೋಯ್ತಲ್ಲ ಅಂತ ನೀನು ತುಂಬಾ ಬೇಸರ ಮಾಡ್ಕೊಂಡಿದ್ಯಾ ಅಂತ. ಅಷ್ಟೇನಾ? ಇನ್ನೂ ನೂರಾರು ಕಾರಣಗಳಿರ್ಬಹುದು. ನೀನು ನನಗೆ ಸಂತೋಷ ಆಗುವಂತ ಏನು ಹೇಳೋದಿಲ್ಲ ಅಂದ್ರೆ ನನಗೆ ಬರ್ತೀನಿ. ನೀನು ನನಗೆ ಅರ್ಥ ಮಾಡ್ಕೋದಿಲ್ಲ ಅಂತ ಹೇಳಕ್ ನನಗೆ ತುಂಬಾ ಖುಷಿ ಆಗುತ್ತೆ. ಸರಿ, ಅದನ್ನು ಹೇಳೋಣ. ನಾನು ನಿನ್ನ ತೋರೋದು ಬಾಯಿ ಬಿಚ್ಚುವ. ಕುಚ್ಚಲು, ನಿಜವಾಗ್ಲೂ ಹೋಗ್ತಿದ್ಯಾ? ಓ ಎನಿಯ ಅಗಲುವೆಯ ನನ್ನ ಅಗಲುವೆಯ ಈ ಕರುಣಿಯ ಕನವು ಅರಣ್ಯ ಮನವು ಪ್ರೇಮದ ಕಾವು ವಿರಹದ ನೋವು ಕರುಳಿನ ಕರೆ ಹೃದಯದ ಮರೆ ಹೃದಯದ ಚೆಲವು ಮನದ ಗೆಲುವು ನಿನಗೆ ಮುಡಿ ಪ್ರೀತಿಯ ಬುಡಕು ಸುಂದರ ಬದುಕಿನ ಸುಖ ಸಂಸಾರವು ಓ ಎನಿಯ ಅಗಲುವೆಯ ನನ್ನನು ನೀ ಅಗಲುವೆಯ ಸತ್ಯವನರಿಯದೆ ನೀ ನಡೆದಿರುವೆ ನಿಜವನ ನುಡಿಯದೆ ನಾ ಮರುಗಿರುವೆ ಸಂಶಯ ಸುಳಿಯಲ್ಲಿ ನೀ ಬೆಂದಿರುವೆ ಪ್ರೀತಿಯ ಬಲೆಯಲ್ಲಿ ನಾ ಸಿಲುಕಿರುವೆ ತಿರುಪತಿ ತಿರುಮಲದಯ ತೋರೋ ಪ್ರೀತಿಯ ಬದುಕನ್ನು ಸಾಕ್ಷಾತ್ಕರಿಸು ತಿರುಪತಿ ತಿರುಮಲದಯ ತೋರೋ ಪ್ರೀತಿಯ ಬದುಕನ್ನು ಸಾಕ್ಷಾತ್ಕರಿಸು. ತಾಯಿ, ನಾನು ನಿನ್ ಜೊತೆ ಇನ್ನೂ ಏನೋ ಮಾತಾಡೋದಿದೆ. ನನ್ ಜೊತೆನಾ? ನಾನು ಯಾಕೆ ಇಲ್ಲಿಂದ ಹೋಗ್ತಾ ಇದ್ದೀನಿ ಅನ್ನೋದನ್ನ ನಿನಗೆ ಸರಿಯಾಗಿ ಅರ್ಥ ಮಾಡಿಸ್ದೆ ಇಲ್ಲಿಂದ ಹೋಗೋದು ನನಗೆ ಕಷ್ಟವಾಗ್ತಿದೆ. ಯಾವ ಘನಕಾರ್ಯಕ್ಕಾಗಿ ನೀವು ನನಗೆ ಅರ್ಥ ಮಾಡಿಸ್ಬೇಕು ಹೇಳಿ? ನನಗೆ ಆ ಯೋಗ್ಯತೆ ಎಲ್ಲಿದೆ? ನಾನು ಕೇವಲ ಒಬ್ಬ ಸೇವಕಿ ಮಾತ್ರ ಅನ್ನೋದನ್ನ ನೀವಾಗ ನನಗೆ ಮಂದಟ್ ಮಾಡಿದ್ದೀರಿ. ನೀನು ಹೀಗೆ ನನ್ನ ಅಪ್ಪನ ಹೊಡ್ಸೋದು ಸರಿನಾ? ಎಲ್ಲ ನನ್ನ ಹತ್ರ ಸಕಲ ಇದೆ. ನನ್ನನ್ನು ಅಪಾರ್ಥ ಮಾಡ್ಬೇಡ. ವರ್ಧ ನಿನ್ನ ಪ್ರೀತಿಸ್ತೀಯಾನೆ. ನಿಜವಾಗ್ಲೂ? ನೀನು ಅವನ ಪ್ರೀತಿಗೆ ಒಪ್ಕೊಂಡಿದ್ಯಾ? ಇಲ್ಲ, ನೀನು ನನ್ನ ಪ್ರೀತಿಸಲ್ಲ. ಯಾರು ಹೇಳಿದ್ದು? ನಾನು ನಿನ್ನ ಪ್ರೀತಿಸಕ್ಕ ಅರ್ಥಪಡಿಸಿದ್ದೇನೆ. ಹಾಗಾದ್ರೆ ಇಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡಿಸು. ಹೋಗುವಂಗೆ ಅರ್ಥ ಮಾಡಿಸೋದು? ನಾನು ಹೋಗಲ್ಲ. ನೋಡು ಕುಚ್ಚಲು, ನೀನು ನನ್ನನ್ನ ಪ್ರೀತಿಸೋದಾದ್ರೆ ನನ್ನ ಪಾಡಿಗೆ ಬಿಟ್ಬಿಡು. ನಿನಗೆ ನನ್ನ ಭಾವನೆಗಳ ಪರಿವೇನೇ ಇಲ್ಲ. ಕೂಟಾರಿ, ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಅನ್ನೋದ್ರ ಬಗ್ಗೆ ನಿನಗೆ ಇನ್ನೂ ನಂಬಿಕೆ ಇಲ್ವಾ? ನಾನು ನಿನ್ನ ನಂಬ್ತೀನಿ. ನೀನು ನನ್ನ ಪ್ರೀತಿಸ್ತೀಯಾ? ಆದ್ರೆ ನಿನ್ನ ಪ್ರೀತಿ ಬಗ್ಗೆ ಅಸಡ್ಡೆ ಇದೆ. ನಿನಗ್ ಬಿಡು, ನಿನ್ನ ಪ್ರೀತಿಸೋರು ಸಾವಿರ ಹುಡುಗಿ ಸಿಗ್ತಾರೆ, ಹುಟ್ಟಿಗೆ ಹಾಕೊಳ್ಳೋರು ಸಿಗ್ಬೋದು. ನಿನ್ಗೆ ಜೀವನದಲ್ಲಿ ಏನೂ ಕಮ್ಮಿ ಇಲ್ಲ. ಆದ್ರೆ ನನಗೆ ನಾನು ನನ್ನ ನೋವು ದುಃಖನ ಹೇಗ್ ತೋಡ್ಕೊಳ್ಳಿ? ಯಾರು ನನ್ನ ಸಂತೈಸ್ತಾರೆ? ನಿನ್ ಜಾಗದಲ್ಲಿ ನಾನು ಬೇರೊಬ್ಬರನ್ನ ಕಲ್ಪಿಸ್ಕೊಳ್ಳಕ್ಕೂ ಸಾಧ್ಯ ಇಲ್ಲ. ಕೂಟಾರಿ, ನಿನ್ನ ಪ್ರೇಮದ ಹುಮ್ಮಸ್ಸು ನನ್ನಲ್ಲಿ ಬೆಂಕಿ ಹತ್ತಿಸ್ತಿದೆ. ನನಗಿನ್ನೂ ನಿನ್ನ ಬಗ್ಗೆ ಅಪನಂಬಿಕೆ ಇದ್ರೆ ನನ್ನ ಬಗ್ಗೆ ನಾಚಿಕೆ ಆಗುತ್ತೆ. ನನ್ನ ಹೃದಯ, ನನ್ನ ಜೀವನ ನೀನು. ಇದು ಕಡೆವರೆಗೂ ಹೀಗೆ ಉಳಿಯುತ್ತೆ ಅಲ್ವಾ? ನೀನು ಪ್ರೀತಿಸ್ತೀಯ ಅಲ್ವಾ? ಅದನ್ನ ಮತ್ತೆ ಮತ್ತೆ ಕೇಳಬಾರ್ದು. ಮತ್ತೆ ವರ್ಧ ಅವನ ವಿಷಯ ಮಾಡ್ತಿದ್ಯಾ? ನಾನು ವರ್ಧನ ಬಗ್ಗೆ ಕೇರ್ ಮಾಡಲ್ಲ. ಮತ್ತೆ ನೀನು ನಿನ್ ಸ್ಥಾನ, ನಿನ್ ತಂದೆ ಕೋಪ, ನಿನ್ ಶ್ರೀಮಂತಿಕೆ ಎಲ್ಲಾನು ಬಿಟ್ಟು ನನ್ನ ಮದ್ವೆ ಆಗ್ತೀಯ. ನಮ್ಮಪ್ಪ ನಿನ್ನ ನೋಡ್ತಿದ್ದ ಹಾಗೆ ನನ್ನನ್ನು ಕ್ಷಮಿಸ್ಬಿಡ್ತಾರೆ. ನಿನ್ನ ಮಾತು ಸಾಕು. ನಾನಂತೂ ಬದಲಾಗಲ್ಲ, ಯಾವತ್ತೂ ಬದಲಾಗಲ್ಲ. ಯಾವತ್ತೂ ಬದಲಾಗಲ್ಲ ತಾನೆ? ನಾಯ್ನಾ, ನಾಯ್ನಾ, ನಿನ್ಗೆ
ಕಾಗ್ದ ನೀವ್ ಯಾರು ಅನ್ನೋದನ್ನ ನನಗೆ ತಿಳಿಸ್ಕೊಡ್ತು. ಆದ್ರೆ ನನ್ನ ಮಗಳ ಹತ್ರ ನೀವೇ ಎಲ್ಲ ಹೇಳ್ಬಿಟ್ರಿ. ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂದ್ರೆ ಏನ್ ಹೇಳೋದು ಅಂತಾನೆ ತಿಳಿತಿಲ್ಲ. ಏನು ಹೇಳ್ಬೇಡಿ ಡ್ಯಾಡಿ, ಮಾತು ಪಾಯಸ ವಸ್ತುದೇ ನಡೀಲಿ ನಡೀಲಿ ಮದುವೆ ಸಂಭ್ರಮ ನಡೀಲಿ. ಅಪ್ಪೋ ಶೆಟ್ಟರ ಮನೆ ಬೆಳಗಲ್ಲಿ ಕಲ್ಯಾಣ. ನಮ್ಮ ಲೈಫ್ ಮ್ಯಾಟರ್ಸ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ.